ಗುಡ್ ಮಾರ್ನಿಂಗ್ ಆಲ್. ನಾನು ಅಮರೇಶ್ ಪೋತ್ನಾಳ್. ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 1231 ಆಗುತ್ತೆ ಮತ್ತು ಆಗಸ್ಟ್ 2026ರ 9ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಆಗಸ್ಟ್ 2026 ಪಾರ್ಟ್ 9 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗುತ್ತೆ. ನೋಡಿ ಈಗ ಒಂದ್ರ ಮೇಲೊಂದು ನೋಟಿಫಿಕೇಶನ್ ಬರ್ತಾ ಇದ್ದಾವೆ. ಮತ್ತೀಗ KEAದವ್ರಿಗೆ ಯಾವ್ಯಾವ ನೋಟಿಫಿಕೇಶನ್ಗಳನ್ನು ಮಾಡಿ ಅಂತ ರಿಕ್ವೆಸ್ಟ್ ಹೋಗಿದ್ದಾವಂತ ನಿನ್ನೆ ಒಂದು ದೊಡ್ಡ ಲಿಸ್ಟನ್ನು ಬಿಟ್ಟಿದ್ದಾರೆ. ಹಾಗಾಗಿ ಇದು ಜಾಬ್ ಪಡೆಯೋರಿಗೆ ಒಂದು ಸುಗ್ಗಿಯ ಕಾಲ. 72,000 ಹುದ್ದೆಗಳಲ್ಲಿ ನಮಗೆ ಒಂದೇ ಒಂದು ಹುದ್ದೆ ಬೇಕು, ಗಮನ ಹರಿಸಿ. ಸೊ ಸೀರಿಯಸ್ ಆಗಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಡೆಫಿನೆಟ್ಲಿ ಈ 72,000ದಲ್ಲಿ ಒಬ್ರು ಹಾಗೇ ಆಗ್ತಾರೆ. ಅರ್ಥ ಮಾಡ್ಕೊಳ್ರಿ. ಎಷ್ಟು ಟೀಚರ್ ಪೋಸ್ಟ್ಗಳು. ನಿನ್ನೆ ಮತ್ತೊಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಟೀಚರ್ ಪೋಸ್ಟ್ಗಳು ನೋಟಿಫಿಕೇಶನ್ ಆಗಿದೆ. ನೋಡ್ಬೇಕಾದ್ರೆ ಡೀಟೇಲ್ಸ್ ನಿನ್ನೆ ರಾತ್ರಿ ಡೀಟೇಲ್ಸ್ ಎಲ್ಲ ಬಂದಿದೆ. ನೀವು ಬೇರೆ ಬೇರೆ ಟೆಲಿಗ್ರಾಮ್ ಚಾನಲಲ್ಲಿ ನೋಡಿರ್ಬೋದು ಅಥವಾ KEA ವೆಬ್ಸೈಟಲ್ಲಿ ನೋಡಿರ್ಬೋದು. ನೋಡಿ ಎಷ್ಟೆಲ್ಲ ಹುದ್ದೆಗಳು ಇವತ್ತು ಕಾಲ ಆಗ್ತಾ ಇದ್ದಾವೆ. ನಮಗೆ ಬೇಕಿರೋದು ಒಂದೇ ಹುದ್ದೆ. ಈಗ ಆಲ್ರೆಡಿ ಯಾವುದಾದ್ರೂ ಗ್ರೂಪ್ ಡಿ ಹುದ್ದೆಯಲ್ಲಿದ್ದರೆ ನೀವು ಗ್ರೂಪ್ ಸಿ ಹೋಗೋದಕ್ಕೂ ಕೂಡ ಇದೊಂದು ಅವಕಾಶ. ಗ್ರೂಪ್ ಸಿ ಯಲ್ಲಿದ್ದರೆ ಗ್ರೂಪ್ ಬಿಗೆ ಹೋಗ್ಬೋದು, ಗ್ರೂಪ್ ಎಗೆ ಹೋಗ್ಬೋದು. ಯಾಕಂದರೆ KS ಕೂಡ ಕಾಲ ಆಗಿದೆ. ಗ್ರೂಪ್ ಡಿ ಇಂದ ಗ್ರೂಪ್ ಎಗೂ ಕೂಡ ಹೋಗ್ಬೋದು. ಯಾರು ಇಲ್ಲಿ ತಡೆಯಲ್ಲ. ಹಂತ ಹಂತವಾಗಿ ಹೋಗ್ಬೇಕಂತೇನಿಲ್ಲ. ಅರ್ಥ ಮಾಡ್ಕೊಳ್ರಿ. ಯಾರು ಪ್ರಯತ್ನ ಮಾಡ್ತಾರೋ, ಯಾರು ಸತತವಾಗಿ ಶ್ರಮವನ್ನು ಹಾಕ್ತಾರೋ ಅವರು ಗ್ರೂಪ್ ಡಿ ಇಂದ ಗ್ರೂಪ್ ಎಗೂ ಹೋಗ್ಬೋದು. ಯಾರು ತಡೆಯೋಕ್ಕಾಗಲ್ಲ. ಯಾಕಂದರೆ ಓದೋದು ಅನ್ನೋದು ನಮ್ಮ ಕೈಯಲ್ಲಿರ್ತಕ್ಕಂಥ ಶಕ್ತಿ, ತಿಳ್ಕೊಳ್ರಿ. ಅದಕ್ಕೋಸ್ಕರ ಹೇಳ್ತಾ ಇರ್ತೀನಿ, ಆಫೀಸರ್ ಆಗೋದು ಈಜಿ, ಪೊಲಿಟಿಷಿಯನ್ ಆಗೋದು ಕಷ್ಟ ಅಂತ ಒಂದು ಯಾವುದೋ ಎಕ್ಸಾಂಪಲಲ್ಲಿ ಹೇಳ್ತಾ ಇದ್ದೆ ನಾನು. ಯಾಕಂದರೆ ಬೇರೆ ಜನರನ್ನು ನಮ್ಮತ್ತ ಸೆಳಿಬೇಕಾಗುತ್ತೆ, ಬೇರೆಯವ್ರನ್ನ ನಾವು ಮನವೊಲಿಸ್ಬೇಕಾಗುತ್ತೆ. ಆದರೆ ಓದೋದು, ಜಾಬ್ ತಗೊಳ್ಳೋದು ಅಂತಕ್ಕಂಥದ್ದು ಎಲ್ಲ ನಮ್ಮ ಕೈಯಲ್ಲೇ ಇದೆ. ಇಷ್ಟು ದಿನ ಹೇಳ್ತಾ ಇದ್ವಿ ಒಂದೇ ಒಂದು ನಮ್ಮ ಕೈಯಲ್ಲಿಲ್ಲ, ನೋಟಿಫಿಕೇಶನ್ ಮಾಡಿಸೋದು ಅಂತ. ಇವತ್ತು ನೋಟಿಫಿಕೇಶನ್ಗಳು ಆಗ್ತಾ ಇದ್ದಾವೆ, ಓದೋದಷ್ಟೇ ನಮ್ಮ ಕೈಯಲ್ಲಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಒಂದು ಸೀಸನಲ್ಲಿ ಭಾಳ ಎಫರ್ಟ್ ಹಾಕಿ, ಭಾಳಷ್ಟು ಶ್ರಮವನ್ನು ಹಾಕಿ ಒಂದು ಜಾಬನ್ನು ಪಡೆದುಕೊಳ್ಳಿ ಅಂತ ನಿಮ್ಮೆಲ್ಲರಿಗೂ ಶುಭ ಹಾರೈಸ್ತಾ, ನಮ್ಮ ಕಡೆಯಿಂದ ಏನು ಸಾಧ್ಯ, ಈಗ KEAದವರ ಪ್ಯಾಟರ್ನು, KPSC ಅವರ ಪ್ಯಾಟರ್ನ್ ರೀತಿಯಲ್ಲಿ ಪಾಠ ಮಾಡಬೇಕು, ನಿಮ್ಗೆ ಒಳ್ಳೊಳ್ಳೆ ಲೆಸನ್ಗಳನ್ನು ತರಬೇಕು, ನಿಮ್ಮ ಸಮಯವನ್ನು ಉಳಿಸ್ಬೇಕು. ಆ ಮೂಲಕ ನೀವು ನಿಮ್ಮ ಸಮಯವನ್ನು, ಉಳಿದಿರ್ತಕ್ಕಂಥ ಸಮಯವನ್ನು ಬೇರೆ ಬೇರೆ ಸಬ್ಜೆಕ್ಟ್ ಮೇಲೆ ಹಾಕೋದಕ್ಕೆ ಪೂರಕವಾಗಿರ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನಂತೂ ಸತತವಾಗಿ ಮಾಡ್ತಾ ಇದ್ದೀವಿ. ಸೊ ಅದನ್ನೆಲ್ಲ ಯುಟಿಲೈಸ್ ಮಾಡಿಕೊಂಡು ನಿಮ್ಮ ಸಿದ್ಧತೆಯನ್ನು ಮಾಡಿಕೊಂಡು ಸೆಲೆಕ್ಷನ್ ಲಿಸ್ಟಲ್ಲಿ ಬನ್ನಿ. ಒಂದು ಸಲ ನಾವು ಸೆಲೆಕ್ಷನ್ ಲಿಸ್ಟಲ್ಲಿ ಬಂದರೆ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ನಮ್ಮ ಮನೆಯ ಪರಿಸ್ಥಿತಿ ಡೆಫಿನೆಟ್ಲಿ ನಾವು ಚೇಂಜ್ ಮಾಡ್ಬೋದು. ಇದೊಂದು ಕಾನ್ಫಿಡೆಂಟ್ ಇಟ್ಕೊಳ್ಳಿ. ಒಂದೇ ಒಂದು ಜಾಬ್ ಅನ್ನೋದು ನಮ್ಮ ಕೈಗೆ ಬಂತು ಅಂದರೆ ನಮ್ಮ ಮನೆಯ ಉದ್ಧಾರವನ್ನು ನಾವು ಮಾಡ್ಕೋಬೋದು, ನಮ್ಮ ಮನೆಯ ಪರಿಸ್ಥಿತಿಯನ್ನು ನಾವು ಬದಲಾವಣೆ ಮಾಡ್ಕೋಬೋದು. ಈ ಒಂದು ಭರವಸೆಯೊಂದಿಗೆ ನಮ್ಮ ಆಗಸ್ಟ್ 2026ರ ಪ್ರಮುಖ ಪ್ರಚಲಿತ ಘಟನೆಗಳ 9ನೇ ಭಾಗವನ್ನು ಇವತ್ತು ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 1, ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ BNPಯ ಹಿರಿಯ ನಾಯಕ ಮತ್ತು ಪಕ್ಷದ ಪ್ರಮುಖ ಧುರೀಣರಾಗಿರ್ತಕ್ಕಂಥ ಮಿರ್ಜಾ ಫಕ್ರುಲ್ ಇಸ್ಲಾಂ ಆಲಮ್ಗೀರ್ ಅವರನ್ನು ಬಾಂಗ್ಲಾದೇಶದ 23ನೇ ಅಧ್ಯಕ್ಷರಾಗಿ ಇವತ್ತು ಆಯ್ಕೆ ಮಾಡಲಾಗಿತ್ತು. ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಕೂಡ. ಪ್ರಶ್ನೆ ಏನು ಬರ್ಬೋದು, ಇತ್ತೀಚೆಗೆ ಬಾಂಗ್ಲಾದೇಶದ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥವ್ರು ಯಾರು ಅಂತ ಕೇಳಿದರೆ ಮಿರ್ಜಾ ಫಕ್ರುಲ್ ಇಸ್ಲಾಂ ಆಲಮ್ಗೀರ್. ಇವರು ಯಾವ ಪಕ್ಷದವರು ಅಂತ ಕೇಳಿದರೆ ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ BNP. ಅಥವಾ ಇತ್ತೀಚೆಗೆ ಮಿರ್ಜಾ ಫಕ್ರುಲ್ ಇಸ್ಲಾಂ ಆಲಮ್ಗೀರ್ ಅವರು ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆ ಆದರು ಅಂದ್ಬಿಟ್ಟು ಬಾಂಗ್ಲಾದೇಶ, ನೇಪಾಳ, ಮಯನ್ಮಾರ್ ಅಥವಾ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಸೊ ಹೀಗೆ ಒಂದು 4 ದೇಶಗಳನ್ನು ಕೊಡ್ಬೋದು. ಪ್ರಶ್ನೆ ಯಾವ ರೀತಿ ಆಗಾದರೂ ಬರ್ಬೋದು, ಗಮನ ಹರಿಸಿ. ಸೀನಿಯರ್ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಲೀಡರ್ ಆ್ಯಂಡ್ ಪಾರ್ಟಿ ಸ್ಟಾಲ್ವಾರ್ಟ್ ಮಿರ್ಜಾ ಫಕ್ರುಲ್ ಇಸ್ಲಾಂ ಆಲಮ್ಗೀರ್ ವಾಸ್ ಸ್ವಾರ್ನ್ ಇನ್ ಆಸ್ ಎ 23rd ಪ್ರೆಸಿಡೆಂಟ್ ಆಫ್ ಬಾಂಗ್ಲಾದೇಶ್. 23ನೇ ಅಧ್ಯಕ್ಷರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಒಂದು ಗಮನಿಸ್ತಾ ಹೋಗ್ಬೋದು, ಎಷ್ಟನೇರವರು ಅಂತ ಕೇಳ್ತಕ್ಕಂಥ ಟ್ರೆಂಡ್ ಇಲ್ಲ ಸಾಮಾನ್ಯವಾಗಿ. ಯಾಕೆಂದರೆ ಭಾಳಷ್ಟು ಡೌಟ್ ಇರ್ತವೆ. ಎಷ್ಟನೇ ಪರ್ಸನ್ನು, ಒಬ್ಬರೇ 3-4 ಸಲ ಆಗಿರ್ತಾರೆ ಅಲ್ವಾ, 2 ಸಲ ಆಗಿರ್ತಾರೆ, 3 ಸಲ ಆಗಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಎಷ್ಟನೇರವರು ಅಂತ ಕೇಳ್ತಕ್ಕಂಥ ಟ್ರೆಂಡು ಇಲ್ಲ. ಅವರು ಯಾವ ದೇಶದವರು, ಅವರು ಯಾವ ಪಕ್ಷದವರು ಅಂತಕ್ಕಂಥ ಕೇಳೋ ಟ್ರೆಂಡ್ ಇದೆ. ಅರ್ಥ ಮಾಡ್ಕೊಳ್ರಿ. ಇಷ್ಟು ಹೇಳ್ತಾ
ಬನ್ನಿ ಹಾಗಾದರೆ ಬಾಂಗ್ಲಾದೇಶದ ನೂತನ ಅಧ್ಯಕ್ಷರಾಗಿ ಮಿರ್ಜಾ ಫಕ್ರುಲ್ ಆಲಮ್ಗೀರ್ ಅವರು ಆಯ್ಕೆಯಾಗಿದ್ದಾರೆ, ಪದಗ್ರಹಣ ಕೂಡ ಮಾಡಿದ್ದಾರೆ. BNP ಆಲಮ್ಗೀರ್ ಎಲೆಕ್ಟೆಡ್ ಆಸ್ ಎ ನ್ಯೂ ಬಾಂಗ್ಲಾದೇಶ್ ಪ್ರೆಸಿಡೆಂಟ್. BNP ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಇವತ್ತೇನು ಅಧಿಕಾರದಲ್ಲಿದೆ. ತಾರಿಕ್ ರೆಹಮಾನ್ ಅವರೇನು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಅದೇ ಪಾರ್ಟಿಯಿಂದ. ಸೊ ಅದೇ ಪಾರ್ಟಿಯ ಅಧ್ಯಕ್ಷರು ಕೂಡ ಇವತ್ತು ಬಾಂಗ್ಲಾದೇಶದಲ್ಲಿ ಬಂದಿದ್ದಾರೆ. ಇದೆಲ್ಲ ಡೀಟೇಲ್ ಇದೆ, ನೀವು ನೋಡ್ಕೊಳ್ರಿ. ಸೊ ಈ ಒಂದು ನ್ಯೂಸ್ ತಿಳ್ಕೊಂಡು ಬಾಂಗ್ಲಾದೇಶದ ಬಗ್ಗೆ ನಾವು ಏನನ್ನ ಮಾಹಿತಿನ ಹೆಚ್ಚಿಗೆ ಪಡಿಬೋದು ಅಂದರೆ, ಪೀಪಲ್ಸ್ ರಿಪಬ್ಲಿಕ್ ಆಫ್ ಬಾಂಗ್ಲಾದೇಶ್, ಢಾಕಾ ಅದರ ರಾಜಧಾನಿ, ಬೆಂಗಾಲಿ ಅದರ ಆಡಳಿತ ಭಾಷೆ ಅನ್ಬೋದು ಅಥವಾ ಅಲ್ಲಿರ್ತಕ್ಕಂಥ ನ್ಯಾಷನಲ್ ಲ್ಯಾಂಗ್ವೇಜು. ಮಿರ್ಜಾ ಫಕ್ರುಲ್ ಇಸ್ಲಾಂ ಆಲಮ್ಗೀರ್ ಅವರು ಈಗ ನೂತನ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದ್ದಾರೆ. ತಾರಿಕ್ ರೆಹಮಾನ್ ಅವರು ಅಲ್ಲಿನ ಪ್ರೈಮ್ ಮಿನಿಸ್ಟರ್. ಇಬ್ಬರೂ ಕೂಡ BNP ಪಕ್ಷದ ಮುಖಂಡರು. ಏರಿಯಾ ಅಲ್ಲಿರ್ತಕ್ಕಂಥ ಜನಸಂಖ್ಯೆ ನೋಡ್ಬೋದು. ಕರೆನ್ಸಿ ಕೇಳ್ಬೋದು, ಟಾಕಾ ಬಾಂಗ್ಲಾದೇಶದ ಕರೆನ್ಸಿ. ಮತ್ತು ಬಾಂಗ್ಲಾದೇಶದ ಮ್ಯಾಪನ್ನು ಕೂಡ ನೋಡಿ ಮತ್ತು ಅದರ ಸುತ್ತಮುತ್ತಲ ರಾಷ್ಟ್ರಗಳ ಬಗ್ಗೆ ತಿಳ್ಕೊಳ್ಬೇಕು. ಸೊ ಒಂದು ನಮ್ಮ ಭಾರತ ಆಲ್ಮೋಸ್ಟ್ ಪಶ್ಚಿಮ, ವಾಯುವ್ಯ, ಉತ್ತರ, ಈಶಾನ್ಯ ಮತ್ತು ದಕ್ಷಿಣದಲ್ಲಿ ಭಾರತದಿಂದ ಆವೃತವಾಗಿರ್ತಕ್ಕಂಥ ದೇಶ ಬಾಂಗ್ಲಾದೇಶವಾಗುತ್ತೆ. ಬಾಂಗ್ಲಾದೇಶ ಭಾರತದ ಭಾಗವೇ ಆಗಿತ್ತು ಸ್ವತಂತ್ರ ಪೂರ್ವದಲ್ಲಿ. ಸ್ವತಂತ್ರಾನಂತರದಲ್ಲಿ ಪಾಕಿಸ್ತಾನದ ಭಾಗವಾಗಿತ್ತು. ನಂತರ ಭಾರತದ ಸಹಾಯದೊಂದಿಗೆ 1971ರಲ್ಲಿ ಬಾಂಗ್ಲಾದೇಶ ಸ್ವತಂತ್ರ ರಾಷ್ಟ್ರವಾಯಿತು ಅಂತ ನಾವು ಇತಿಹಾಸದಲ್ಲಿ ಓದ್ತೀವಿ. ದಕ್ಷಿಣದಲ್ಲಿ ಬೇ ಆಫ್ ಬೆಂಗಾಲಿಂದ ಮತ್ತು ಆಗ್ನೇಯದಲ್ಲಿ ಮಯನ್ಮಾರ್ ರಾಷ್ಟ್ರಗಳಿಂದ ಸುತ್ತುವರೆದಿದೆ. ಇಷ್ಟು ಹೆಚ್ಚಿನ ಮಾಹಿತಿಯಾಗಿತ್ತು. ಅದರ ವರ್ಲ್ಡ್ ಮ್ಯಾಪ್ ಕೂಡ ನೋಡ್ಬೋದು. ಬಾಂಗ್ಲಾದೇಶವನ್ನು ನಮ್ಮ ಕಾರ್ಕಟಕ ಸಂಕ್ರಾಂತಿ ವೃತ್ತ ಅಥವಾ ಟ್ರೋಪಿಕ್ ಆಫ್ ಕ್ಯಾನ್ಸರು 2 ಭಾಗವಾಗಿ ವಿಂಗಡಣೆಯನ್ನು ಮಾಡುತ್ತೆ. ಆಲ್ಮೋಸ್ಟ್ ಡಬಲ್ ಅಥವಾ ಸ್ವಲ್ಪ ಉತ್ತರದಲ್ಲಿ ಹೆಚ್ಚಿನ ಭಾಗವನ್ನು ಕಾಣ್ಬೋದು. ಅಲ್ಲಿ ಹರಿತಕ್ಕಂಥ ನದಿಗಳು ಯಾವ್ಯಾವಿದ್ದಾವೆ ಈ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ತಾ ಇರಬೇಕು ನೀವು ಜಿಯೋಗ್ರಫಿಯಲ್ಲಿ. ಯಾವಾಗ ಏನು ಕೇಳ್ತಾರೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಸೊ ಪ್ರೈಮ್ ಮಿನಿಸ್ಟರ್ ತಾರಿಕ್ ರೆಹಮಾನ್ ಮತ್ತು ಈಗ ನೂತನ ಅಧ್ಯಕ್ಷರಾಗಿ ಮಿರ್ಜಾ ಫಕ್ರುಲ್ ಇಸ್ಲಾಂ ಆಲಮ್ಗೀರ್ ಅವರು ಆಯ್ಕೆಯಾಗಿದ್ದಾರೆ. ಸೊ ನೋಡ್ಬೋದು ವಿಕಿಪೀಡಿಯಾದಲ್ಲಿ 18ನೇ ಪ್ರೆಸಿಡೆಂಟ್ ಅಂತ ಕೊಟ್ಟಿದ್ದಾರೆ. ಕೆಲವೊಂದು ನ್ಯೂಸ್ಗಳಲ್ಲಿ 23ನೇ ಪ್ರೆಸಿಡೆಂಟ್ ಅಂತ ಕೊಟ್ಟಿದ್ದಾರೆ. ಕಾರಣ ಏನಂದರೆ ಮೋಸ್ಟ್ಲಿ 18ನೇ ವ್ಯಕ್ತಿ ಆಗಿರ್ಬೋದು. ಸೊ ಬೇರೆಯವರು 2 ಸಲ 3 ಸಲ ಅಧ್ಯಕ್ಷರಾಗಿರ್ತಕ್ಕಂಥ ನಿದರ್ಶನಗಳನ್ನು ಕಾಣ್ತೀವಿ. ಹಾಗಾಗಿ ಈ ಡೌಟ್ ಇರೋದ್ರಿಂದರೆ ಅವರು ಎಷ್ಟನೇ ಅಧ್ಯಕ್ಷರು ಅಂತ ಕೇಳ್ತಕ್ಕಂಥ ಚಾನ್ಸಸ್ ಕಮ್ಮಿ ಇದೆ. ಕೇಳಬಾರ್ದು ಅಂತ ನಾವ್ಯಾರು ಹೇಳೋದಕ್ಕೆ, ನಾವ್ಯಾರು ಕಾನೂನು ರೂಪಿಸೋದಕ್ಕೆ. ಸೊ ಇಷ್ಟು ಹೇಳ್ತಾ ಲೆಟ್ಸ್ ಮೂವ್ ಆನ್ ಟು ದ ಸೆಕೆಂಡ್ ಕ್ವಶನ್ ನಂಬರ್ 2. ಅಕ್ಟೋಬರ್ 1, 2026 ಅಂದರೆ ಮುಂದಿನ ಅಕ್ಟೋಬರ್ 1ರಿಂದ ಜಾರಿಗೆ ಬರುವಂತೆ ದಕ್ಷಿಣ ರೈಲ್ವೆಯ ಪಾಲಕ್ಕಾಡ್ ವಿಭಾಗದಿಂದ ನೈಋತ್ಯ ರೈಲ್ವೆಯ ಮೈಸೂರು ವಿಭಾಗಕ್ಕೆ ಉಳ್ಳಾಲದವರೆಗಿನ ಮಂಗಳೂರು ರೈಲ್ವೆ ಪ್ರದೇಶವನ್ನು ವರ್ಗಾಯಿಸಲು ರೈಲ್ವೆ ಮಂಡಳಿಯು ಅನುಮೋದನೆಯನ್ನು ನೀಡಿದೆ. ಅಂದರೆ ಅರ್ಥ ಮಾಡ್ಕೊಂಡ್ರೆ, ಈಗ ಮಂಗಳೂರಿಂದ ಉಳ್ಳಾಲ ಅಂದರೆ ಮಂಗಳೂರಿಂದ ಸ್ವಲ್ಪ ಉತ್ತರ ಭಾಗವನ್ನು ಸೇರಿಸ್ಕೊಂಡಂತೆ ಈ ಭಾಗ ಏನಿತ್ತು ಕೇರಳದ ಪಾಲಕ್ಕಾಡ್ ವಿಭಾಗಕ್ಕೆ ಸೇರ್ಪಡೆ ಆಗಿತ್ತು. ರೈಲ್ವೆದಲ್ಲಿ ಏನು ಮಾಡ್ತಾರೆ, ಫಸ್ಟು ರೈಲ್ವೆ ಝೋನ್ ಮಾಡ್ತಾರೆ. ಒಂದು ದೊಡ್ಡ ಝೋನ್ ಇರುತ್ತೆ. ಆ ಝೋನಲ್ಲಿ ಒಂದು 4-5 ವಿಭಾಗಗಳಿರ್ತವೆ. ಡಿವಿಷನ್ಸ್ 1, 2, 3, 4, 5 ಈ ಥರ ಡಿವಿಷನ್ಗಳಿರ್ತವೆ. ಝೋನು ದೊಡ್ಡದು, ಡಿವಿಷನ್ ಚಿಕ್ಕದು. ಆ ಡಿವಿಷನಲ್ಲಿ ಮತ್ತೆ ಬೇರೆ ಬೇರೆ ಪ್ರದೇಶಗಳನ್ನು ಸೇರ್ಪಡೆ ಮಾಡಿರ್ತಾರೆ. ಈಗ ಮಂಗಳೂರಿಂದ ಹಿಡ್ಕೊಂಡು ಉಳ್ಳಾಲದವರೆಗಿನ ಪ್ರದೇಶವು ಪಾಲಕ್ಕಾಡ್ ವಿಭಾಗಕ್ಕೆ ಸೇರ್ಪಡೆ ಆಗಿತ್ತು. ಅರೆ ನಮ್ಮ ಭಾಗ ಹೋಗಿ ಕೇರಳದ ಒಂದು ವಿಭಾಗಕ್ಕೆ ಸೇರ್ಪಡೆ ಆಗಿದ್ದು ನಮ್ಮನ್ನು ಕರ್ನಾಟಕಕ್ಕೆ ಸೇರಿಸಿ ಅಂತಕ್ಕಂಥ ಹೋರಾಟಗಳು ಬಹಳ ದಶಕಗಳಿಂದ ನಡೀತಾ ಇದ್ವು. ಹಾಗಾಗಿ ಈ ಭಾಗವನ್ನು, ಈ ಮಂಗಳೂರಿಂದ ಉಳ್ಳಾಲದವರೆಗಿನ ಭಾಗವನ್ನು ಪಾಲಕ್ಕಾಡ್ ವಿಭಾಗದಿಂದ ತೆಗೆದು ಮೈಸೂರು ವಿಭಾಗಕ್ಕೆ ಸೇರಿಸಿದ್ದಾರೆ. ಆ ಮೂಲಕ ಕರ್ನಾಟಕಕ್ಕೆ ಬಂತು. ಹಾಗಾದರೆ ಮೈಸೂರು ವಿಭಾಗವು ಯಾವ ವಲಯದ ಭಾಗವಾಗಿದೆ ಅಂದರೆ, ಮೈಸೂರು ವಿಭಾಗ ನಮ್ಮ ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ಸೌತ್ ವೆಸ್ಟರ್ನ್ ಅಥವಾ ನೈಋತ್ಯ ರೈಲ್ವೆ ವಲಯದ ಭಾಗವಾಗ್ತಾ ಇದೆ. ಇಷ್ಟೇ ಅರ್ಥ. ಏನು, ಮಂಗಳೂರಿಂದ ಉಳ್ಳಾಲದವರೆಗಿನ ಭಾಗ ಏನಿತ್ತು ಆ ಭಾಗವನ್ನು ಪಾಲಕ್ಕಾಡ್ ವಿಭಾಗಕ್ಕೆ ಸೇರಿಸ್ಬಿಟ್ಟಿದ್ರು ಹಿಂದೆ.
ಬೇಡ, ನಾವು ಯಾಕೆ ಪಾಲಕ್ಕಾಡು ವಿಭಾಗಕ್ಕೆ ಸೇರಿಸಬೇಕು, ನಮ್ಮ ಕರ್ನಾಟಕದ ವಿಭಾಗಕ್ಕೆ ಸೇರಿಸಿ ಅಂತ ಹೋರಾಟಗಳೇನು ನಡೆದಿದ್ವು, ಆ ಹೋರಾಟಕ್ಕೆ ಮನ್ನಣೆ ನೀಡಿರ್ತಕ್ಕಂತಹ ಕೇಂದ್ರ ಸರ್ಕಾರ ಮಂಗಳೂರಿನಿಂದ ಉಳ್ಳಾಳವರೆಗಿನ ಈ ಭಾಗವನ್ನು ಮೈಸೂರು ವಿಭಾಗಕ್ಕೆ ಸೇರಿಸಿ ಅಧಿಸೂಚನೆಯನ್ನು ಹೊರಡಿಸಿದೆ. ಅಕ್ಟೋಬರ್ 1, 2026ರಿಂದ ಮೈಸೂರು ವಿಭಾಗಕ್ಕೆ ಸೇರ್ಪಡೆ ಆಗುತ್ತೆ. ಜೊತೆಗೆ ಮೈಸೂರು ವಿಭಾಗ ಯಾವ ವಲಯದಲ್ಲಿ, ಯಾವ ಝೋನಲ್ಲಿ ಬರುತ್ತೆ ಅಂದರೆ ನಮ್ಮ ನೈಋತ್ಯ ರೈಲ್ವೆ ವಲಯ ಹುಬ್ಬಳ್ಳಿಯಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಇಷ್ಟು ಡೀಟೇಲ್ಸ್. ದ ರೈಲ್ವೆ ಬೋರ್ಡ್ ಹ್ಯಾಸ್ ಅಪ್ರೂವ್ಡ್ ದ ಟ್ರಾನ್ಸ್ಫರ್ ಆಫ್ ದ ಮಂಗಳೂರು ರೈಲ್ವೆ ಏರಿಯಾ ಅಪ್ ಟು ಉಲ್ಲಾಳ ಫ್ರಮ್ ಸದರ್ನ್ ರೈಲ್ವೇಸ್ ಪಾಲಕ್ಕಾಡ್ ಡಿವಿಷನ್ ಟು ದ ಸದರ್ನ್ ಅಥವಾ ಸೌತ್ ವೆಸ್ಟರ್ನ್ ರೈಲ್ವೇಸ್ ಮೈಸೂರು ಡಿವಿಷನ್ ಎಫೆಕ್ಟಿವ್ ಫ್ರಮ್ ಅಕ್ಟೋಬರ್ 1, 2026. ಬನ್ನಿ ಏನಿದೆ ಪೇಪರ್ ಕಟಿಂಗ್ ನೋಡೋಣ. ಕೇಂದ್ರ ಸರ್ಕಾರದಿಂದ ಮಹತ್ವದ ಆದೇಶ, ಕರಾವಳಿಗರ ಬಹುಕಾಲದ ನಿರೀಕ್ಷೆ ಸಾಕಾರ, ಮೈಸೂರು ವಿಭಾಗಕ್ಕೆ ಮಂಗಳೂರು ರೈಲ್ವೆ ಸೇರ್ಪಡೆ. ನೈಋತ್ಯ ರೈಲ್ವೆಗೆ ಮಂಗಳೂರು ರೈಲ್ವೆ ಜಾಲ. ಇಲ್ಲಿ ನೋಡೋಣ. ಮಂಗಳೂರು ಪ್ರದೇಶದ ರೈಲ್ವೆ ಜಾಲವನ್ನು ದಕ್ಷಿಣ ರೈಲ್ವೆ ವಲಯದಿಂದ ನೈಋತ್ಯ ರೈಲ್ವೆ ವಲಯಕ್ಕೆ ವರ್ಗಾಯಿಸಬೇಕೆಂಬ ದೀರ್ಘಕಾಲದ ಬೇಡಿಕೆಗೆ ರೈಲ್ವೆ ಮಂಡಳಿ ಮನ್ನಣೆಯನ್ನು ನೀಡಿದೆ. ಸೌತ್ ರೈಲ್ವೆ ಝೋನ್, ಸೌತ್ ರೈಲ್ವೆ ಝೋನ್, ಇಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಅಂದರೆ ಇದು ದಕ್ಷಿಣ ರೈಲ್ವೆ ವಲಯ, ಇದು ನೈಋತ್ಯ ರೈಲ್ವೆ ವಲಯ. ನಮ್ಮ ಮಂಗಳೂರು ಭಾಗ ಏನಿತ್ತು ಅದು ದಕ್ಷಿಣ ರೈಲ್ವೆ ವಲಯದಲ್ಲಿತ್ತು, ಈಗ ನೈಋತ್ಯ ರೈಲ್ವೆ ವಲಯಕ್ಕೆ ವರ್ಗಾವಣೆ ಮಾಡಿದ್ದಾರೆ. ವಲಯ, ಝೋನ್ ಅಂದರೆ, ವಿಭಾಗ ಅಂದರೆ ಯಾವುದು ಬರುತ್ತೆ, ಪಾಲಕ್ಕಾಡ್ ವಿಭಾಗದಿಂದ ಮೈಸೂರು ವಿಭಾಗಕ್ಕೆ ವರ್ಗಾವಣೆ. ಈ ಬದಲಾವಣೆ ಅಕ್ಟೋಬರ್ 1ರಿಂದ ಜಾರಿಗೆ ಬರಲಿದೆ ಎಂದು ರೈಲ್ವೆ ಮಂಡಳಿ ತಿಳಿಸಿದೆ. ಉಳ್ಳಾಲದವರೆಗಿನ ಮಂಗಳೂರು ಪ್ರದೇಶವು ದಕ್ಷಿಣ ರೈಲ್ವೆಯ ಪಾಲಕ್ಕಾಡ್ ವಿಭಾಗದಿಂದ ನೈಋತ್ಯ ರೈಲ್ವೆಯ ಮೈಸೂರು ವಿಭಾಗಕ್ಕೆ ಸ್ಥಳಾಂತರಗೊಳ್ಳಲಿದೆ. ನೈಋತ್ಯ ರೈಲ್ವೆ ಮತ್ತು ದಕ್ಷಿಣ ರೈಲ್ವೆ ನಡುವಿನ ಇಂಟರ್ಚೇಂಜ್ ಪಾಯಿಂಟ್ ಆಗಿ ಉಳ್ಳಾಲ ಇರಲಿದೆ. ಇಲ್ಲಿಯವರೆಗೆ ಪಡೀಲ್ ಅಂತಕ್ಕಂಥ ಪ್ರದೇಶ ಇಂಟರ್ಚೇಂಜ್ ಪಾಯಿಂಟ್ ಆಗಿತ್ತು. ಬಟ್ ತೋಕೂರು ಅಂತಕ್ಕಂಥ ನಮ್ಮ ದಕ್ಷಿಣದ ಭಾಗದಲ್ಲಿ, ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಏನಿದೆ ಅದು ತೋಕೂರು ಅಂತಕ್ಕಂಥ ಭಾಗ ಇನ್ನು ದಟ್ ಈಸ್ ಗೋಯಿಂಗ್ ಟು ಬಿ ಎ ಇಂಟರ್ಚೇಂಜ್ ಪಾಯಿಂಟ್ ಬಿಟ್ವೀನ್ ಕೊಂಕಣ್ ರೈಲ್ವೆ ಆ್ಯಂಡ್ ನೈಋತ್ಯ ರೈಲ್ವೆ. ಇಲ್ಲಿ ನೋಡಿ, ಈಗ ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಹುಬ್ಬಳ್ಳಿ, ಸದರ್ನ್ ರೈಲ್ವೆ ಝೋನ್ ಚೆನ್ನೈ, ಸೌತ್ ಸೆಂಟ್ರಲ್ ಸಿಕಂದ್ರಾಬಾದ್, ಸೌತ್ ಕೋಸ್ಟಲ್ ಮೊನ್ನೆ ಕ್ರಿಯೇಟ್ ಆಗಿದ್ದು ವಿಶಾಖಪಟ್ಟಣಂ, ಸೌತ್ ಈಸ್ಟ್ ಸೆಂಟ್ರಲ್ ಬಿಲಾಸ್ಪುರ್, ಸೌತ್ ಈಸ್ಟರ್ನ್ ಕೋಲ್ಕತ್ತಾ. ಹೀಗೆ ಎಲ್ಲೆಲ್ಲಿ ಯಾವ ಭಾಗದಲ್ಲಿ ಯಾವ್ಯಾವ ಬರ್ತವೆ ಅಂತ ಇದು ರೈಲ್ವೆ ಝೋನ್ಗಳು ಮತ್ತು ಅವುಗಳ ಹೆಡ್ ಕ್ವಾರ್ಟರ್ಸ್ ಬಗ್ಗೆ ಮಾಹಿತಿ. ಇದು ಸೆಂಟ್ರಲ್ ರೈಲ್ವೆ ಝೋನ್ ಮುಂಬೈ. ಹಾಗೆ ಕೆಳಗಡೆ ಬಂದರೆ ಸಿಕಂದ್ರಾಬಾದಲ್ಲಿ ಸೌತ್ ಸೆಂಟ್ರಲ್ ಝೋನ್ ಬರುತ್ತೆ, ಸೌತ್ ಸೆಂಟ್ರಲ್ ಝೋನ್. ಹಾಗೆ ಸೌತ್ ಝೋನ್ ಬರೋದು ಚೆನ್ನೈಯಲ್ಲಿ, ಸೌತ್ ರೈಲ್ವೆ ಝೋನ್. ಓಕೆ, ನಮ್ಮ ಹುಬ್ಳಿಯಲ್ಲಿರ್ತಕ್ಕಂಥದ್ದು ಸೌತ್ ವೆಸ್ಟರ್ನ್. ಈಗ ಸೌತ್ ಝೋನಲ್ಲಿ ಪಾಲಕ್ಕಾಡ್ ವಿಭಾಗ ಇದೆ, ಹುಬ್ಳಿಯಲ್ಲಿ ಮೈಸೂರು ವಿಭಾಗ ಕೂಡ ಇದೆ. ಮಂಗಳೂರನ್ನು ಪಾಲಕ್ಕಾಡ್ ವಿಭಾಗದಿಂದ ಮೈಸೂರು ವಿಭಾಗಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇಷ್ಟೇ ಇರ್ತಕ್ಕಂಥದ್ದು ಡೀಟೇಲ್ಸ್. ಇತ್ತೀಚೆಗೆ ನಾವು ಕ್ಲಾಸ್ ನಂಬರ್ 1198 ಜುಲೈ 2026 ಪಾರ್ಟ್ 10 ಭಾರತದ 18ನೇ ರೈಲ್ವೆ ವಲಯ, ದಕ್ಷಿಣ ಕರಾವಳಿ ರೈಲ್ವೆ, ಸೌತ್ ಕೋಸ್ಟಲ್ ರೈಲ್ವೆ ಜೂನ್ 1, 2026ರಿಂದ ಅಧಿಕೃತವಾಗಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು ಮತ್ತು ಇದರ ಪ್ರಧಾನ ಕಚೇರಿ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಇರಲಿದೆ ಅಂತ ಡಿಸ್ಕಷನ್ ಮಾಡಿದ್ವಿ. ಜುಲೈ 2026ರ 10ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳ ಪಾರ್ಟ್ 10ನ ಕ್ವಶನ್ ನಂಬರ್ 7. ಹಾಗೆ ಇನ್ನಷ್ಟು ಡೀಟೇಲ್ಸ್ ಹೇಳಿದ್ವಿ. ನಮ್ಮ 18ನೇ ರೈಲ್ವೆ ವಲಯ ಯಾವುದಾಗ್ತಾ ಇದೆ, ಸೊ ಅದೆಲ್ಲ ಡೀಟೇಲ್ಸನ್ನು ನೀವು ನೋಡಿದ್ದೀರ. ಆ ಸಂದರ್ಭದಲ್ಲಿ ಒಟ್ಟಾರೆ 18 ರೈಲ್ವೆ ವಲಯಗಳು ಯಾವಿದ್ದಾವೆ ಮತ್ತು 19ನೇದು ಯಾವುದು, ಇತ್ತೀಚೆಗೆ ಸೌತ್ ಕೋಸ್ಟ್ ರೈಲ್ವೆ ವಿಶಾಖಪಟ್ಟಣಮಲ್ಲಿ 2026ರಲ್ಲಿ ಆರಂಭ ಆಯಿತು ಅಂತ ಡಿಸ್ಕಷನ್ ಮಾಡಿದ್ವಿ. ಇಂಥವೆಲ್ಲ ಕೇಳ್ತಾರೆ ಎಕ್ಸಾಮಲ್ಲಿ, ನೆನ್ಪಿಟ್ಟಿರಿ.
ಸೊ ಕಂಟಿನ್ಯೂಸ್ ಆಗಿ ನೀವು ವಿಡಿಯೋನ ಫಾಲೋ ಮಾಡ್ತಾ ಇದ್ರೆ ಅಪ್ಡೇಟ್ ಆಗ್ತಾ ಇರ್ತಾರೆ. ಕ್ವಶನ್ ನಂಬರ್ 3, ಮಹಾಬಲಿಪುರಂ. ಮಹಾಬಲಿಪುರಂ ತಮಿಳುನಾಡಿನ ಪೂರ್ವ ಭಾಗದಲ್ಲಿ ಬರ್ತಕ್ಕಂಥ ಒಂದು ಪಟ್ಟಣವು ಕೂಡ, ಜೊತೆಗೆ ತಮಿಳುನಾಡಿನ 2 ವಿಶ್ವ ಪರಂಪರೆಯ ತಾಣಗಳಲ್ಲಿ ಮಹಾಬಲಿಪುರಂನ ಪ್ರದೇಶವು ಕೂಡ ಒಂದಾಗಿದೆ. ಅಲ್ಲಿ ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ರವರು ಅಧ್ಯಕ್ಷರಾಗಿದ್ದರು. ಯಾವುದಕ್ಕೆ? 31ನೇ ದಕ್ಷಿಣ ವಲಯ ಮಂಡಳಿ ಸಭೆ, 31st ಸೌತ್ ಝೋನ್ ಕೌನ್ಸಿಲ್ ಅಥವಾ 31ನೆಯ ದಕ್ಷಿಣ ವಲಯ ಮಂಡಳಿ. ಈ ಒಂದು 31ನೇ ದಕ್ಷಿಣ ವಲಯ ಮಂಡಳಿ ಸಭೆಯನ್ನು ಅಧ್ಯಕ್ಷತೆ ಯಾರು ವಹಿಸಿದ್ರು? ಕೇಂದ್ರದ ಗೃಹ ಸಚಿವರು ಅಮಿತ್ ಶಾ ರವರು. ಅದು ಎಲ್ಲಿ ನಡೀತು ಅಂದರೆ ತಮಿಳುನಾಡಿನ ಮಹಾಬಲಿಪುರಂ ಐತಿಹಾಸಿಕ ಸ್ಥಳದಲ್ಲಿ ನಡೀತು. ಅದನ್ನು ಉದ್ದೇಶಿಸಿ ಮಾತನಾಡಿದರು ಕರ್ನಾಟಕದ ಮುಖ್ಯಮಂತ್ರಿಗಳು DK ಶಿವಕುಮಾರ್. ಅಂದರೆ ಈ ದಕ್ಷಿಣ ವಲಯದಲ್ಲಿ ಬರ್ತಕ್ಕಂಥ ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳು, ರಾಜ್ಯಗಳ ಮುಖ್ಯಮಂತ್ರಿಗಳು ಅಥವಾ ಅವರ ರೆಪ್ರೆಸೆಂಟೇಟಿವ್ಸ್ ಇದರಲ್ಲಿ ಭಾಗವಹಿಸಿದ್ರು. ನ್ಯಾಯಯುತ ಆರ್ಥಿಕ ಸಂಪನ್ಮೂಲ ಹಂಚಿಕೆ ಆಗಬೇಕು, ಕೇಂದ್ರದ ತೆರಿಗೆ ಪಾಲನೆಯಲ್ಲಿ ಹೆಚ್ಚಳ ಆಗಬೇಕು ಹಾಗೂ ದಕ್ಷಿಣ ರಾಜ್ಯಗಳ ರಾಜಕೀಯ ಧ್ವನಿಯನ್ನು ರಕ್ಷಿಸಲು ಸಂಸದೀಯ ಕ್ಷೇತ್ರಗಳ ಮರು ವಿಂಗಡಣೆಯನ್ನು ತಡೆ ಹಿಡಿಯುವಂತೆ ಆಗ್ರಹವನ್ನು ಮಾಡಿದರು ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು. ಎಲ್ಲಿ ಅಂದರೆ ಅಮಿತ್ ಶಾ ರವರು ಅಧ್ಯಕ್ಷತೆಯನ್ನು ವಹಿಸಿದ್ದ 31ನೇ ದಕ್ಷಿಣ ವಲಯ ಮಂಡಳಿ ಸಭೆ ಮಹಾಬಲಿಪುರಮಲ್ಲಿ. Karnataka Chief Minister DK Shivakumar addressed the 31st Southern Zonal Council meeting in Mahabalipuram, chaired by the Union Home Minister Amit Shah, demanding the fair fiscal devolution, increased the central tax allocation, and a freeze on parliamentary seat delimitation to protect the political voice of the southern states. ಏನು ಹೇಳ್ತಾ ಇದ್ದಾರೆ? ಒಂದು ಜನಸಂಖ್ಯಾ ಆಧಾರಿತ ನಮ್ಮ ಲೋಕಸಭಾ ಸ್ಥಾನಗಳನ್ನು ನೀವು ಹಂಚಿಕೆ ಮಾಡ್ತಾ ಹೋದರೆ 1971 ಜನಸಂಖ್ಯೆಯನ್ನು ಕನ್ಸಿಡರ್ ಮಾಡಿದಾಗ 2011 ಮತ್ತು ಈಗೇನು 2027 ಜನಸಂಖ್ಯೆಯ ಅಥವಾ ಜನಗಣತಿಯ ಡೀಟೇಲ್ಸ್ ನಾಳೆ ಹೊರಬರುತ್ತೋ ಅದ್ರ ಮೇಲೆ ನೀವೇನಾದರೂ ಲೋಕಸಭಾ ಸ್ಥಾನಗಳನ್ನು ವಿಂಗಡಣೆ ಮಾಡ್ತಾ ಹೋದರೆ ದಕ್ಷಿಣದ ರಾಜ್ಯಗಳಿಗೆ ಹೊಡೆತ ಬಿದ್ದೇ ಬೀಳುತ್ತೆ. ಕಾರಣ 1971 ರೀಚೆಗೆ ನಾವು ಜನಸಂಖ್ಯೆಯನ್ನು ಕಡಿಮೆ ಮಾಡೋದಕ್ಕೆ ಹಲವಾರು ಕುಟುಂಬ ಕಲ್ಯಾಣ ಯೋಜನೆಗಳನ್ನು ತರೋ ಮೂಲಕ ರಾಜ್ಯಗಳಲ್ಲಿ ನಾವು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿದ್ದೀವಿ. ನಿಯಂತ್ರಣ ಮಾಡಿದ್ದಕ್ಕೆ ನಮಗೆ ಇವತ್ತು ಹೊಡೆತ ಆಗ್ತಾ ಇದೆಯಾ? ಅದೇ ಉತ್ತರದ ರಾಜ್ಯಗಳಲ್ಲಿ ಯಾವುದೇ ನಿಯಂತ್ರಣ ಇಲ್ಲದೇನೆ ಅಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ. ಹಾಗಾಗಿ ಆಟೋಮೆಟಿಕಲಿ ನೀವು ಜನಸಂಖ್ಯಾಧಾರಿತ ಲೋಕಸಭಾ ಸ್ಥಾನಗಳನ್ನು ವಿಂಗಡಣೆ ಮಾಡ್ತಾ ಹೋದರೆ ನಮಗೆ ಕಡಿಮೆ ಬರುತ್ತೆ, ಅವರಿಗೆ ಹೆಚ್ಚಿಗೆ ಹೋಗುತ್ತೆ. ಈಗ ಆಲ್ರೆಡಿ ಅವರಿಗೆ ಹೆಚ್ಚಿಗೆ ಇದೆ. ಹಾಗಾಗಿ ಸಂಸದೀಯ ಕ್ಷೇತ್ರಗಳ ಮರು ವಿಂಗಡಣೆಯನ್ನು ತಡೆಹಿಡಬೇಕು ಮತ್ತು ಇವತ್ತೇನು ಒಟ್ಟಾರೆ ಪಾರ್ಲಿಮೆಂಟರಿ ಸೀಟ್ಸ್ ಇದ್ದಾವೆ ಅವುಗಳನ್ನು ಫ್ರೀಜ್ ಮಾಡಿ ಅಂದರೆ ಕರ್ನಾಟಕಕ್ಕೆ 28 ಲೋಕಸಭಾ ಸ್ಥಾನಗಳು ಫ್ರೀಜ್ ಮಾಡಿಬಿಡಿ, ತಮಿಳುನಾಡಿಗೆ 39 ಫ್ರೀಜ್ ಮಾಡಿಬಿಡಿ, ಉತ್ತರ ಪ್ರದೇಶಕ್ಕೆ 80 ಫ್ರೀಜ್ ಮಾಡಿಬಿಡಿ. 80 ಇದ್ದಿದ್ದನ್ನು 150 ಮಾಡಿಬಿಟ್ರೆ ನಮ್ಮ ಕತೆ ಏನು? ಹೌದು, ನಮ್ದು 28 ಇದ್ದಿದ್ದು 38 ಆಗ್ಬೋದು, ಆದರೆ ಏರಿಕೆ ಪ್ರಮಾಣ ಒಂದು ವೇಳೆ ಏರಿಕೆ ಮಾಡದೇ ಆಗಿದ್ದರೆ 1971 ಜನಸಂಖ್ಯಾಧಾರಿತವಾಗಿ ಮಾಡಿ ಕೇಳ್ತಾ ಇದ್ದೆ. ಒಂದು, ಆಮೇಲೆ ನ್ಯಾಯಯುತ ಆರ್ಥಿಕ ಸಂಪನ್ಮೂಲ ಹಂಚಿಕೆಯನ್ನು ಮಾಡಿ. ನಾವು GSTಯನ್ನು ಕಲೆಕ್ಟ್ ಮಾಡಿ, ನಾವು ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ನಾವು 1 ರೂಪಾಯಿ ಕೊಟ್ಟರೆ ನಮಗೆ ಬರದೇ ಪೈಸೆ ಲೆಕ್ಕದಲ್ಲಿ. ಅದೇ ಉತ್ತರದ ರಾಜ್ಯಗಳು ಕಲೆಕ್ಟ್ ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು ಪೈಸೆ ಲೆಕ್ಕದಲ್ಲಿ, ಅವ್ರಿಗೆ ವಾಪಸ್ ಹೋಗ್ತಾ ಇರ್ತಕ್ಕಂಥದ್ದು ರೂಪಾಯಿಗಳ ಲೆಕ್ಕದಲ್ಲಿ. ಎಷ್ಟು ಅಂತ ನಾನು ಇಲ್ಲಿ ಹೇಳಕ್ಕೆ ಹೋಗಲ್ಲ, ಯಾಕಂದ್ರೆ ನನಗೆ ನೆನಪಿಲ್ಲ. ಅದೇನು ಎಷ್ಟು ಏನು ಅಂತ ಎಕನಾಮಿಕ್ ಸರ್ವೆ ವಿಡಿಯೋಗಳನ್ನು ನೋಡಿ ಅಲ್ಲಿ ಹೇಳಿದ್ದೀವಿ, ಅಥವಾ ಬೇರೆ ಬೇರೆ ವಿಡಿಯೋಗಳಲ್ಲಿ ಮಾತಾಡಿದ್ದೀವಿ. ಸದ್ಯಕ್ಕೆ ಇಂತಹ ವಿಚಾರಗಳನ್ನು ಎಲ್ಲ ಮುಖ್ಯಮಂತ್ರಿಗಳು, ಎಲ್ಲ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ ದಕ್ಷಿಣದ ರಾಜ್ಯಗಳಲ್ಲಿ ಮತ್ತು ಕೇಂದ್ರದ ಗೃಹ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥ ಈ 31ನೇ ಸದರ್ನ್ ಝೋನ್ ಕೌನ್ಸಿಲಲ್ಲಿ ನಮ್ಮ ರಾಜ್ಯದ ಪ್ರತಿಪಾದನೆಯನ್ನು, ರಾಜ್ಯಕ್ಕಾಗಿರ್ತಕ್ಕಂತಹ ಒಂದಷ್ಟು ತೊಂದರೆಗಳನ್ನು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸ್ತಾ ಇದ್ರು ಗಮನಿಸ್ಬೋದು. ಕರುನಾಡಿನಿಂದ ಭಾರತ ಬಲವಾಗ್ತಾ ಇದೆ. ದಕ್ಷಿಣ ವಲಯ ಮಂಡಳಿ ಸಭೆಯಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಪ್ರತಿಪಾದನೆ, ಅನುದಾನ ಹಂಚಿಕೆ ಸರಿಪಡಿಸಿ ಕೇಂದ್ರದ ಮುಂದೆ ದಕ್ಷಿಣ ರಾಜ್ಯಗಳ ವಕಾಲತ್ತನ್ನು ವಹಿಸ್ತಾ ಇದ್ರು ಮಾನ್ಯ ಮುಖ್ಯಮಂತ್ರಿಗಳು.
ಕರ್ನಾಟಕ ಬಲಿಷ್ಠವಾದಾಗ ದಕ್ಷಿಣ ಭಾರತ ಬಲಿಷ್ಠವಾಗುತ್ತದೆ. ದಕ್ಷಿಣ ಭಾರತ ಬಲಿಷ್ಠವಾದಾಗ ಭಾರತ ಇನ್ನಷ್ಟು ಬಲಿಷ್ಠವಾಗುತ್ತದೆ. ನಾವು ಭಾರತದ ಅಭಿವೃದ್ಧಿಯ ಪಾಲುದಾರರು. ನಮಗೆ ನ್ಯಾಯಯುತವಾಗಿ ಅನುದಾನವನ್ನು ನೀಡಿ ದಕ್ಷಿಣ ಭಾರತಕ್ಕೆ ಸಲ್ಲಬೇಕಾದ ನ್ಯಾಯಯುತ ಪಾಲನ್ನು ನೀಡಿ ಎಂದು ದಕ್ಷಿಣ ವಲಯ ಮಂಡಳಿಯ ಸಭೆಯಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೇಂದ್ರದ ಗಮನವನ್ನು ಸೆಳೆದಿದ್ದಾರೆ. ಕೇಂದ್ರದ ಗೃಹ ಸಚಿವರು ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಈ ಒಂದು ದಕ್ಷಿಣ ರಾಜ್ಯಗಳ ಮಂಡಳಿಯ 31ನೇ ಸಭೆ ಗುರುವಾರ ನಡೆಯಿತು. ಕರ್ನಾಟಕವು ಸೇರಿದಂತೆ ಹಲವು ರಾಜ್ಯಗಳ ರೆಪ್ರೆಸೆಂಟೇಟಿವ್ಸು, ಮುಖ್ಯಮಂತ್ರಿಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಅಡ್ಮಿನಿಸ್ಟ್ರೇಟರ್ಸ್ ಅಥವಾ ಗವರ್ನರ್ಸು, ಲೆಫ್ಟಿನೆಂಟ್ ಗವರ್ನರ್ಸು ಭಾಗವಹಿಸಿದ್ರು. ಕ್ಷೇತ್ರ ಮರುವಿಂಗಡಣೆ ಬಗ್ಗೆ ಏನು ಹೇಳ್ತಾ ಇದ್ರು CM ಅವರ ನಿಲುವು. 1971ರ ಜನಗಣತಿ ಸೂಕ್ತ ಕ್ಷೇತ್ರ ಮರುವಿಂಗಡಣೆಯಲ್ಲಿ ನಮ್ಮ ಪ್ರಾತಿನಿಧ್ಯದ ಪಾಲನ್ನು ಸಂಖ್ಯಾತ್ಮಕವಾಗಿಯೂ ಮತ್ತು ಅನುಪಾತದಲ್ಲಿಯೂ ಕಡಿಮೆ ಮಾಡಬಾರದು. ಇದಕ್ಕೆ 1971ರ ಜನಸಂಖ್ಯೆಯೇ ಆಧಾರವಾಗಿರಲಿ. ಒಂದು, ಮಹಿಳಾ ಮೀಸಲು ಅಂತ ಬಂದಾಗ ತಮ್ಮದೇ ಆಗಿರತಕ್ಕಂಥ ವಿಚಾರಗಳನ್ನು ಹೇಳಿದರು. ನದಿ ನೀರು ಬಳಕೆಯ ಬಗ್ಗೆ ಹೇಳಿದರೆ, ಖನಿಜ ಹಕ್ಕಿನ ಬಗ್ಗೆ ಏನು ಒಂದು ಕಾಯ್ದೆಯನ್ನು ತರೋದಕ್ಕೆ ಹೋಗ್ತಾ ಇದೆ. ಖನಿಜ ಸಂಪನ್ಮೂಲಗಳಿಗೆ ಸಂಬಂಧಿಸಿದ 2026 ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಏನು ತರ್ತಾ ಇದೆ, ಅದರಲ್ಲಿ ರಾಜ್ಯಗಳ ಅಧಿಕಾರವನ್ನು ಮೊಟಕುಗೊಳಿಸ್ತಕ್ಕಂಥ ಅಂಶಗಳು ಇದ್ದಾವೆ. ಅದನ್ನು ತಿದ್ದುಪಡಿ ಮಾಡಿ ಅಂತ ಕೇಂದ್ರದ ಗಮನವನ್ನು ಸೆಳೆದಿದ್ದಾರೆ. 15ನೇ ಹಣಕಾಸು ಆಯೋಗದಲ್ಲಿ ವಿಭಜಿಸಬಹುದಾದ ತೆರಿಗೆ ಭಾಗದಲ್ಲಿ ಕರ್ನಾಟಕದ ಪಾಲು 4.7ರಿಂದ 3.6ಕ್ಕೆ ಇಳಿಕೆಯಾಗಿ ಕರ್ನಾಟಕಕ್ಕೆ ಅಂದಾಜು 65,000 ಕೋಟಿ ರೂಪಾಯಿಗಳ ನಷ್ಟ ಆಗೋಗಿದೆ. 15ನೇ ಹಣಕಾಸು ಆಯೋಗ ಕರ್ನಾಟಕಕ್ಕೆ 5,495 ಕೋಟಿ ರೂಪಾಯಿ ವಿಶೇಷ ಅನುದಾನ ಮತ್ತು 6,000 ಕೋಟಿ ರೂಪಾಯಿಗಳ ರಾಜ್ಯ ನಿರ್ದಿಷ್ಟ ಅನುದಾನವನ್ನು ಶಿಫಾರಸು ಮಾಡಿತ್ತು. ಈ ಎರಡೂ ಅನುದಾನಗಳು ಇನ್ನೂ ಕರ್ನಾಟಕಕ್ಕೆ ಬಂದಿಲ್ಲ. 16ನೇ ಹಣಕಾಸು ಆಯೋಗ ಭಾಗಶಃ ನ್ಯಾಯವನ್ನು ಒದಗಿಸಿದೆ. ಹೌದು, ಕರ್ನಾಟಕದ ಪಾಲು 3.64ರಿಂದ 4.1ಕ್ಕೆ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ಒಂದು ಸ್ವಲ್ಪ ಸಮಾಧಾನ ನಮ್ಮ ರಾಜ್ಯಕ್ಕೆ ತಂದು ಕೊಟ್ಟಿದೆ. ಕರ್ನಾಟಕ GSTಯಲ್ಲಿ 2ನೇ ಅತಿ ದೊಡ್ಡ ಕೊಡುಗೆ ನೀಡ್ತಕ್ಕಂಥ ರಾಜ್ಯ ಮಹಾರಾಷ್ಟ್ರದ ನಂತರ. ಹಾಗಾಗಿ ಕರ್ನಾಟಕಕ್ಕೆ ಬೆಂಗಳೂರು ಮುಂಬೈ ಹೈಸ್ಪೀಡ್ ರೈಲು ಯೋಜನೆಗೆ ಇನ್ನಷ್ಟು ಅನುದಾನ ಕೊಡಿ, STR ದಕ್ಷಿಣ ಭಾಗ, ರಾಯಚೂರಿಗೆ ಏಮ್ಸ್ ಕೊಡಿ, ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಪ್ಯಾಕೇಜ್ ಕೊಡಿ ಅಂತ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದಷ್ಟು ಒತ್ತಾಯವನ್ನು ಮಾಡಿದರು. ದೇಶದ ಆರ್ಥಿಕತೆಗೆ ಕರ್ನಾಟಕವೇ ಎಂಜಿನ್. ದಕ್ಷಿಣ ವಲಯ ಸಭೆಯಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪ್ರತಿಪಾದನೆ. ಸೊ ನೋಡ್ಬೋದು ಯಾರ ರೆಪ್ರೆಸೆಂಟೇಟಿವ್ಸ್ ಭಾಗವಹಿಸಿದ್ರು. ಸೊ ಕೇರಳದ ಮುಖ್ಯಮಂತ್ರಿಗಳು ಸತೀಶನ್ ಅವರು, ಆಂಧ್ರದ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡುರವರು, ತಮಿಳುನಾಡು ಮುಖ್ಯಮಂತ್ರಿಗಳು ವಿಜಯ್ ಅವರು, ಕರ್ನಾಟಕದ ಮುಖ್ಯಮಂತ್ರಿಗಳು, ಹಾಗೆ ಪುದುಚೇರಿ ಮುಖ್ಯಮಂತ್ರಿಗಳು, ಹಾಗೆ ಬೇರೆ ಬೇರೆ ಅಂಡಮಾನ್ ನಿಕೋಬಾರ್ ಮತ್ತು ಬೇರೆ ಕೇಂದ್ರಾಡಳಿತ ಪ್ರದೇಶಗಳ ರೆಪ್ರೆಸೆಂಟೇಟಿವ್ಸು ಭಾಗವಹಿಸಿದ್ರು. ಮೋಸ್ಟ್ಲಿ ತೆಲಂಗಾಣದ ಮುಖ್ಯಮಂತ್ರಿಗಳ ಬದಲಾಗಿ ಬೇರೆ ಅವ್ರು ಯಾರೋ ರೆಪ್ರೆಸೆಂಟೇಟಿವ್ ಕಳಿಸಿರ್ಬೋದು. ನೋಡಿ, ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ರೂಪಾಯಿಗಳನ್ನು ಏನು ಘೋಷಣೆ ಮಾಡಿದ್ರಿ ಅದನ್ನು ಬಿಡುಗಡೆ ಮಾಡಿ ಅಂತ ಕೂಡ ರಿಕ್ವೆಸ್ಟ್ ಮಾಡಿದ್ರು. ಸೊ ಇನ್ನೂ ಪ್ರಮುಖ ಬೇಡಿಕೆಗಳು ಭಾಳ ಇದ್ದಾವೆ. ನಾನು ಎಲ್ಲ ಹೇಳ್ತಾ ಹೋದರೆ ವಿಡಿಯೋ ಭಾಳ ಲೆಂತಿ ಆಗುತ್ತೆ. ಸೊ ಯಾರ್ಯಾರು ಪ್ರಯತ್ನ ಇದೆ ನೀವು ಪ್ರಯತ್ನ ಮಾಡಬೇಕು. KS ಅಂತ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು. ಸೊ ಇದರ PDF ಶೇರ್ ಮಾಡ್ತೀನಲ್ವ, ಅವಾಗ ಇನ್ನಷ್ಟು ಮಾಹಿತಿಯನ್ನು ಓದಿ. ತೆಲಂಗಾಣ ಉಪಮುಖ್ಯಮಂತ್ರಿಗಳು ಭಾಗವಹಿಸಿದ್ರು, ಮಲ್ಲಿಬಟ್ಟಿ ವಿಕ್ರಮಾರ್ಕರ್ ಅವರು. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಭಾಗವಹಿಸಿದ್ರು, ಎನ್ ಚಂದ್ರಬಾಬು ನಾಯ್ಡು. ಸದರ್ನ್ ಇಂಡಿಯನ್ ಝೋನ್ ಈ ದಕ್ಷಿಣದ ರಾಜ್ಯಗಳ ಭಾಗವಾಗುತ್ತೆ. ಹಾಗೆ ವೆಸ್ಟರ್ನು, ಸೆಂಟ್ರಲ್ಲು, ನಾರ್ದನ್ನು, ಈಸ್ಟರ್ನು, ನಾರ್ತ್ ಈಸ್ಟರ್ನ್ ಝೋನ್ಗಳಿದ್ದಾವೆ. ಈಗ ಎಕ್ಸಾಂಪಲ್ ನಾರ್ದರ್ನ್ ಝೋನಲ್ ಕೌನ್ಸಿಲ್ಲು ಯಾವ್ಯಾವ ರಾಜ್ಯಗಳು ಬರ್ತವೆ? ಚಂಡೀಗಢ, ಡೆಲ್ಲಿ, ಹರಿಯಾಣ, ಹಿಮಾಚಲ್ ಪ್ರದೇಶ್, ಜಮ್ಮು ಕಾಶ್ಮೀರ್, ಲಡಾಖ್, ಪಂಜಾಬ್, ರಾಜಸ್ಥಾನ. ಸೊ ನಂಬರ್ ಆಫ್ ಸೀಟ್ಸ್ ಕೊಟ್ಟಿದ್ದಾರೆ. ಒಟ್ಟು ನ್ಯೂ ಡೆಲ್ಲಿ ಅದರ ಪ್ರಧಾನ ಕಚೇರಿ ಇದೆ. ಅದೇ ಥರ ನಮ್ಮ ಸದರ್ನ್ ಝೋನಲ್ ಕೌನ್ಸಿಲಲ್ಲಿ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಇದೆ, ಆಂಧ್ರ ಪ್ರದೇಶ, ಕರ್ನಾಟಕ, ಕೇರಳ, ಪುದುಚೇರಿ, ತಮಿಳುನಾಡು, ತೆಲಂಗಾಣ, ಲಕ್ಷದ್ವೀಪಗಳು. ಕೇಂದ್ರ ಕಚೇರಿ ಚೆನ್ನೈಯಲ್ಲಿದೆ. ಅದೇ ಥರ ಸೆಂಟ್ರಲ್ ಝೋನಲ್ ಕೌನ್ಸಿಲ್ ಯಾವ್ಯಾವ ಬರ್ತವೆ? ಕೇಂದ್ರ ಕಚೇರಿ ಪ್ರಯಾಗ್ರಾಜ್. ಅದೇ ಥರ ಈಸ್ಟರ್ನ್ ಝೋನಲ್ ಕೌನ್ಸಿಲಲ್ಲಿ ಬಿಹಾರ್, ಜಾರ್ಖಂಡ್, ಒಡಿಶಾ, ವೆಸ್ಟ್ ಬೆಂಗಾಲ್, ಕೋಲ್ಕತ್ತಾದಲ್ಲಿ ಪ್ರಧಾನ ಕಚೇರಿ. ವೆಸ್ಟರ್ನ್ ಝೋನಲ್ ಕೌನ್ಸಿಲಲ್ಲಿ ದಾದ್ರಾ ನಗರ ಹವೇಲಿ, ದಮನ್ ದಿಯು, ಗೋವಾ, ಗುಜರಾತ್, ಮಹಾರಾಷ್ಟ್ರ ಬರುತ್ತೆ. ಮುಂಬೈಯಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಒಟ್ಟು 5 ಝೋನಲ್ ಕೌನ್ಸಿಲ್ ಇದ್ದಾವೆ. ಎಲ್ಲೆಲ್ಲಿ ಅದರ ಪ್ರಧಾನ ಕಚೇರಿ ಇದೆ ಅಂತಕ್ಕಂಥ ಮಾಹಿತಿಯನ್ನು ನೋಡಿ ಯಾವಾಗಾದರೂ ಯೂಸ್ ಆಗ್ಬೋದು. ಜೊತೆಗೆ ನಾರ್ತ್ ಈಸ್ಟರ್ನ್ ಕೌನ್ಸಿಲು 6ನೇದು ಶಿಲ್ಲಾಂಗಲ್ಲಿ ತನ್ನ ಪ್ರಧಾನ ಕಚೇರಿ. ನಮ್ಮ ಈಶಾನ್ಯ ಭಾರತದ ರಾಜ್ಯಗಳು ಇದಾವೆ. ಇನ್ನು ಕ್ವಶನ್ ನಂಬರ್ 4, ಕರ್ನಾಟಕ ನಾಟಕ ಅಕಾಡೆಮಿ 2026-27ನೇ ಸಾಲಿನ ಜೀವಮಾನ ಸಾಧನೆಯ ಗೌರವ ಪ್ರಶಸ್ತಿಗೆ ಹಿರಿಯ ನಟರು ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರೂರವರನ್ನು ಆಯ್ಕೆ ಮಾಡಿದೆ. 25 ಸಾಧಕರಿಗೆ ವಾರ್ಷಿಕ ಮತ್ತು 7 ಮಂದಿಯನ್ನು ವಿವಿಧ ದತ್ತಿನಿಧಿ ಪ್ರಶಸ್ತಿಗಳಿಗೆ ಆಯ್ಕೆ ಮಾಡಲಾಗಿದೆ. ಬಟ್ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಏನಂದರೆ ಕರ್ನಾಟಕ ನಾಟಕ ಅಕಾಡೆಮಿ
ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಯಾರಿಗೆ ಕೊಟ್ಟಿದೆ? ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಆಫ್ ಕರ್ನಾಟಕ ನಾಟಕ ಅಕಾಡೆಮಿ ಟು ಮುಖ್ಯಮಂತ್ರಿ ಚಂದ್ರು ಅವರಿಗೆ ಕೊಟ್ಟಿದ್ದಾರೆ. ಚಂದ್ರುಗೆ ಜೀವಮಾನ ಸಾಧನೆ ಗೌರವ. ಕರ್ನಾಟಕ ನಾಟಕ ಅಕಾಡೆಮಿಯು 2026-27ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಯನ್ನು ಪ್ರಕಟಿಸಿದ್ದು, ಜೀವಮಾನ ಸಾಧನೆ ಪ್ರಶಸ್ತಿಗೆ ಕಲಾವಿದ ಮುಖ್ಯಮಂತ್ರಿ ಚಂದ್ರೂರವರು ಆಯ್ಕೆಯಾಗಿದ್ದಾರೆ. ಅಕಾಡೆಮಿ ಅಧ್ಯಕ್ಷ KV ನಾಗರಾಜಮೂರ್ತಿರವರು ಈ ಒಂದು ವಿಶೇಷ ಸುದ್ದಿಯನ್ನು ಹೇಳಿದ್ದಾರೆ. ಜೊತೆಗೆ ಜೀವಮಾನ ಸಾಧನೆ ಪ್ರಶಸ್ತಿ ಜೊತೆಗೆ ಬೇರೆ ಬೇರೆ ಪುರಸ್ಕೃತರ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಜೀವಮಾನ ಸಾಧನೆ ಪ್ರಶಸ್ತಿಯು 50,000 ನಗದು ಮತ್ತು ನಟರಾಜ ವಿಗ್ರಹವನ್ನು ಒಳಗೊಂಡಿದೆ. ಯಾರಿಗೆ ಕೊಟ್ಟಿದ್ದಾರೆ? ಮುಖ್ಯಮಂತ್ರಿ ಚಂದ್ರೂರವರಿಗೆ ಕರ್ನಾಟಕ ನಾಟಕ ಅಕಾಡೆಮಿಯ ಜೀವಮಾನ ಸಾಧನೆ ಪ್ರಶಸ್ತಿ. ಜೊತೆಗೆ ವಾರ್ಷಿಕ ಪ್ರಶಸ್ತಿಗಳು ಕೂಡ, ದತ್ತಿ ಪ್ರಶಸ್ತಿಗಳನ್ನು ಕೂಡ ಕೊಟ್ಟಿದ್ದಾರೆ. ಬಟ್ ಅಷ್ಟಾಗಿ ನೆನ್ಪಿಡೋಕ್ಕಾಗಲ್ಲ, ನಮಗೆ ಆ ಪಟ್ಟಿ ಇದೆ, ನೆನ್ಪಿಡೋಕ್ಕಾಗಲ್ಲ. ಜಸ್ಟ್ ಜೀವಮಾನ ಸಾಧನೆ ಪ್ರಶಸ್ತಿ ಯಾರಿಗೆ ಕೊಟ್ಟಿದ್ದಾರೆ, ಎಷ್ಟು ಅದರ ಪ್ರೈಸ್ ಮನಿ ಮತ್ತು ಏನು ಕೊಡ್ತಾರೆ ವಿಗ್ರಹವನ್ನು ನೆನ್ಪಿಡಿ ಸಾಕು. ರೈಟ್. ಓಕೆ, ಇನ್ನು 5ನೇ ಪ್ರಶ್ನೆ. ಸೋನಿಯಾ ಗಾಂಧಿ ಅವರ ಬಹುನಿರೀಕ್ಷಿತ ಆತ್ಮಕಥನ ಬಿಲಾಂಗಿಂಗ್ ಎ ಜರ್ನಿ ಆಫ್ ಲವ್. ಬಿಲಾಂಗಿಂಗ್ ಎ ಜರ್ನಿ ಆಫ್ ಲವ್ ಇದು ನವೆಂಬರ್ 10ರಂದು ಬಿಡುಗಡೆಯಾಗಲಿದ್ದು, ಇದನ್ನು ಪೆಂಗ್ವಿನ್ ರ್ಯಾಂಡಮ್ ಹೌಸ್ ಅವರು ಪ್ರಕಟವನ್ನು ಮಾಡಲಿದ್ದಾರೆ. ಸೋನಿಯಾ ಗಾಂಧಿ ಲಾಂಗ್ ವೇಟೆಡ್ ಮೆಮೊಯಿರ್ ಬಿಲಾಂಗಿಂಗ್ ಎ ಜರ್ನಿ ಆಫ್ ಲವ್. Belonging, A Journey of Love will be released on November 10. Will be published by Alfred K. Knopf, an imprint of Penguin Random House ಅಂತ. ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ, ಬಿಲಾಂಗಿಂಗ್ ಎ ಜರ್ನಿ ಆಫ್ ಲವ್ ಇದು ಯಾರ ಕೃತಿ? ಸೋನಿಯಾ ಗಾಂಧಿರವರ ಕೃತಿ. ಅಥವಾ ಇತ್ತೀಚೆಗೆ ಸೋನಿಯಾ ಗಾಂಧಿಯವರ ಆತ್ಮಕಥೆ ಬಿಡುಗಡೆ ಆಗಿದ್ದು, ಅದರ ಹೆಸರೇನು? ಸೊ ಬಿಲಾಂಗಿಂಗ್ ಎ ಜರ್ನಿ ಆಫ್ ಲವ್ ಅಥವಾ ಇನ್ನೊಂದಷ್ಟು ಆಪ್ಷನ್ಗಳನ್ನು ಕೊಡಬಹುದು. ಸೋನಿಯಾ ಗಾಂಧಿ ಆತ್ಮಕಥೆ ರೆಡಿ. ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ಅವರ 544 ಪುಟಗಳ ಆತ್ಮಚರಿತ್ರೆ ಬಿಲಾಂಗಿಂಗ್ ಎ ಜರ್ನಿ ಆಫ್ ಲವ್ ನವೆಂಬರ್ 10ರಂದು ಬಿಡುಗಡೆಯಾಗಲಿದೆ. ಪೆಂಗ್ವಿನ್ ರ್ಯಾಂಡಮ್ ಹೌಸ್ ಅವರು ಈ ಪುಸ್ತಕದ ಆಡಿಯೋ ಆವೃತ್ತಿಯನ್ನು ಕೂಡ ಪ್ರಕಟಿಸಲಿದ್ದಾರೆ. ಈ ಪುಸ್ತಕದಲ್ಲಿ ಸೋನಿಯಾರವರು ತಮ್ಮ ವೈಯಕ್ತಿಕ ಜೀವನದ ನೋವು, ನಲಿವು, ಸಾರ್ವಜನಿಕ ಜೀವನದ ಹಾಗೂ ರಾಜಕೀಯಕ್ಕೆ ಬರಲು ಕಾರಣಗಳು ಏನು ಅಂತಕ್ಕಂಥ ಸಂಗತಿಗಳನ್ನು ವಿವರ ಮಾಡಿದ್ದಾರಂತೆ. ಬೇರೆ ಬೇರೆ ಡೀಟೇಲ್ಸ್ ಇದೆ. 1984ರಲ್ಲಿ ಇಂದಿರಾ ಗಾಂಧಿ ಹತ್ಯೆ ಆದಾಗ, 1991ರಲ್ಲಿ ರಾಜೀವ್ ಗಾಂಧಿರವರ ಹತ್ಯೆ ಆದಾಗ, ಅಥವಾ ಈ ಸಂದರ್ಭದಲ್ಲಿ ಅವರು ಏನನ್ನ ಯಾವ ರೀತಿಯಾಗಿದ್ರು ಅಥವಾ ಏನು ಅಂತಕ್ಕಂಥ ತಮ್ಮ ಜೀವನದ ವಿಚಾರಗಳನ್ನು ಇಲ್ಲಿ ಕಟ್ಟಿಕೊಡಲಿದ್ದಾರೆ ತಮ್ಮ ಆತ್ಮಕಥೆಯಲ್ಲಿ. ಸೋನಿಯಾ ಗಾಂಧಿಸ್ ಮೆಮೊಯಿರ್, ದ ಲವ್, ಲಾಸ್ ಅಂಡ್ ಪಾಲಿಟಿಕ್ಸ್ ಬಿಹೈಂಡ್ ಹರ್ ಜರ್ನಿ. ಬಿಲಾಂಗಿಂಗ್ ಎ ಜರ್ನಿ ಆಫ್ ಲವ್, ಸೋನಿಯಾ ಗಾಂಧಿ. ಸೊ ಈ ಥರ ಕೃತಿಗಳು ಯಾರು ಬರೆದಿದ್ದಾರೆ, ಯಾರ ಆತ್ಮಕಥೆ ಇದು ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟು ಕೇಳ್ತಾರೆ. ಸೊ ಅವ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ ನೋಡ್ಬೋದು. ಜೊತೆಗೆ ಇತ್ತೀಚೆಗೆ ಕ್ಲಾಸ್ ನಂಬರ್ 1 to 17ನಲ್ಲಿ ಇವತ್ತು 1231ನೇ ಕ್ಲಾಸ್ ನೋಡ್ತಾ ಇದ್ದೀವಿ. ಒಂದು 15 ಕ್ಲಾಸ್ ಹಿಂದಕ್ಕೆ ಹೋದರೆ ಪ್ರಮುಖ ಪುಸ್ತಕಗಳು, ಲೇಖಕರು 2026 ಇಂಪಾರ್ಟೆಂಟ್ ಬುಕ್ಸ್ ಆ್ಯಂಡ್ ಆಥರ್ಸ್ 2026 MCQs PYQಗಳ ಜೊತೆ ಡಿಸ್ಕಷನ್ ಮಾಡಿದ್ವಿ. ಸೊ ಅದರಲ್ಲಿ ಇತ್ತೀಚಿನ ಪ್ರಮುಖ ಪುಸ್ತಕಗಳನ್ನು ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ. ಈ ಒಂದು ಬಿಲಾಂಗಿಂಗ್ ಎ ಜರ್ನಿ ಆಫ್ ಲವ್ ಅಂತ ಏನಿದೆ, ಸೊ ಇದು ಸೋನಿಯಾ ಗಾಂಧಿರವರ ಕೃತಿಯಾಗುತ್ತೆ, ಎ ಜರ್ನಿ ಆಫ್ ಲವ್. ಕರೆಕ್ಟ್. ಸೊ ಇದನ್ನು ಕೂಡ ನೀವು ಅದರಲ್ಲಿ ಆ ಪುಸ್ತಕದ ಪಟ್ಟಿಯಲ್ಲಿ ಆ್ಯಡ್ ಮಾಡ್ಕೊಂಡ್ರಿ. ಕ್ವಶನ್ ನಂಬರ್ 6. ಜಗತ್ತಿನ 3ನೇ ಅತಿ ಚಿಕ್ಕ ದೇಶವಾದ ನೌರು ತನ್ನ ಹೆಸರನ್ನು ನಾವೇರು ಎಂದು ಬದಲಾಯಿಸಿಕೊಂಡಿದೆ. ನೌರು ಇಂದ ನಾವೇರು. ಇದು ಜಗತ್ತಿನ 3ನೇ ಅತಿ ಚಿಕ್ಕ ದೇಶವಾಗಿರ್ತಕ್ಕಂತಹ ನೌರು ತನ್ನ ಹೆಸರನ್ನು ನಾವೇರು ಎಂದು ಬದಲಾಯಿಸಿಕೊಂಡಿದೆ. ನೌರು, ದ ವರ್ಲ್ಡ್ ಥರ್ಡ್ ಸ್ಮಾಲೆಸ್ಟ್ ಕಂಟ್ರಿ, ಚೇಂಜಸ್ ಇಟ್ಸ್ ನೇಮ್ ಟು ನವರು. ಸೊ ನೋಡ್ಬೋದು ಯಾವ ದೇಶ ಏನು, ಅದು ಎಲ್ಲಿ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್. 3rd ಸ್ಮಾಲೆಸ್ಟ್ ಕಂಟ್ರಿ ಬೈ ಪಾಪ್ಯುಲೇಷನ್ ಅಂತೆ. ಎಷ್ಟು 12,000 ಮೆಂಬರ್ಸ್ ಇದ್ದಾರಂತಲ್ಲಿ. ವರ್ಲ್ಡ್ ಸ್ಮಾಲೆಸ್ಟ್ ಐಲ್ಯಾಂಡ್ ಕಂಟ್ರಿ ವಿತ್ ಅ ಪಾಪ್ಯುಲೇಷನ್ ಆಫ್ 12,000. ದ 3rd ಸ್ಮಾಲೆಸ್ಟ್ ಕಂಟ್ರಿ ಬೈ ಪಾಪ್ಯುಲೇಷನ್, ಜನಸಂಖ್ಯೆ ಆಧಾರದ ಮೇಲೆ 3ನೇ ಅತಿ ಚಿಕ್ಕ ರಾಷ್ಟ್ರವಂತೆ. ಎಲ್ಲಿದೆ? ಆಸ್ಟ್ರೇಲಿಯಾದ ಈಶಾನ್ಯಕ್ಕೆ ನೆಲೆಗೊಂಡಿರ್ತಕ್ಕಂಥ ಸುಮಾರು 21 ಸ್ಕ್ವೇರ್ ಕಿಲೋಮೀಟರ್ ಅಷ್ಟೇ ಇರ್ತಕ್ಕಂಥ ಒಂದು ಅವಳ ಸುಣ್ಣದ ಕಲ್ಲಿನ ದ್ವೀಪವಾಗಿದೆ ನಾವೇರು. ನೌರು ಅಂತ ಕರಿತಾ ಇದ್ವಿ, ಈಗ ನಾವೇರು ಅಂತ ಕರಿತಾ ಇದ್ದಾರೆ. ಹಾಗಾಗಿ ರಿಪಬ್ಲಿಕ್ ಆಫ್ ನವರು ಈಗ ತನ್ನ ಹೆಸರನ್ನು ಬದಲಾಯಿಸಿಕೊಂಡಿದೆ.
ಭೂಪ್ರದೇಶದ ದೃಷ್ಟಿಯಿಂದ ಇದು ವ್ಯಾಟಿಕನ್ ಸಿಟಿ ಮತ್ತು ಮೊನಾಕೋ ನಂತರ ವಿಶ್ವದ 3ನೇ ಅತಿ ಚಿಕ್ಕ ಸಾರ್ವಭೌಮ ರಾಷ್ಟ್ರ. ಅತಿ ಚಿಕ್ಕದು ಯಾವುದು? ವ್ಯಾಟಿಕನ್ ಸಿಟಿ. ಅದಕ್ಕಿಂತ ಸ್ವಲ್ಪ ದೊಡ್ಡದು ಯಾವುದು? ಮೊನಾಕೋ. ಅದಕ್ಕಿಂತ ಸ್ವಲ್ಪ ದೊಡ್ಡದು ಯಾವುದು? ನಾವೇರು. ನೆನ್ಪಿಟ್ಟಿದೆ. ಅದರ ಸಿಂಬಲನ್ನು ಈಗ ಅಂತಾರಾಷ್ಟ್ರೀಯ ಸಂಕೇತ NRU ಅಂತಿತ್ತು, ನವ್ರು ಅಂತ, ಈಗ ನಾವೇರು ಅಂತ ಆಗ್ತಾ ಇದೆ, NRO. ರಿಪಬ್ಲಿಕ್ ಆಫ್ ನಾವೆರು. ಎರೇನ್ ಅದರ ಕ್ಯಾಪಿಟಲ್ ಸಿಟಿ. ಏರಿಯಾ 21 ಸ್ಕ್ವೇರ್ ಕಿಲೋಮೀಟರ್ ಅಷ್ಟೇ. ಒಂದು ಚಿಕ್ಕ ನಮ್ಮ ಗ್ರಾಮ ಅಥವಾ ಒಂದು ಗ್ರಾಮ ಪಂಚಾಯತ್. ಒಂದೊಂದ್ಸಲ ಒಂದು ಗ್ರಾಮ ಪಂಚಾಯತ್ 21 ಸ್ಕ್ವೇರ್ ಕಿಲೋಮೀಟರ್ ಇರುತ್ತೆ ನಮ್ಮಲ್ಲಿ. ಪಾಪ್ಯುಲೇಷನ್ ಜಸ್ಟ್ 12,000. ಎರೇನ್ ಅದರ ರಾಜಧಾನಿ. ಎಲ್ಲಿದೆ? ಇದು ಆಸ್ಟ್ರೇಲಿಯಾದ ಇದು ಉತ್ತರ ಭಾಗ, ಇದು ಈಶಾನ್ಯ ಭಾಗ. ಈಶಾನ್ಯ ಭಾಗದಲ್ಲಿ ಮುಂದೆ ಹೋದರೆ ಇಲ್ಲಿ ನವ್ರು ಅಥವಾ ನಾವರೇ ಬರ್ತಾ ಇದೆ. ಆಸ್ಟ್ರೇಲಿಯಾ ಈಶಾನ್ಯ ಭಾಗಕ್ಕೆ ಹೋದರೆ ಇಲ್ಲೊಂದು ಐಲ್ಯಾಂಡ್ ಇದೆ, ಅದೇ ನಾವೇರು. ಅಲ್ಲಿನ ಪ್ರೆಸಿಡೆಂಟು ನೋಡ್ಬೋದು, ಡೀಟೇಲ್ಸ್ ಇದೆ, ಕೇಳಲ್ಲ. ಬಟ್ ಯಾವ ದೇಶ ಇತ್ತೀಚೆಗೆ ತನ್ನ ನೇಮನ್ನು ಬದಲಾಯಿಸ್ಕೊಂಡಿದೆ, ಯಾವುದರಿಂದ ಯಾವುದಕ್ಕೆ, ಅದು ಎಲ್ಲಿ ಬರುತ್ತೆ, ಯಾವ ಭಾಗದಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಇನ್ನು ಪ್ರಪಂಚದ ಅತಿ ದೊಡ್ಡ ರಾಷ್ಟ್ರಗಳು ರಷ್ಯಾ, ಕೆನಡಾ, ಚೀನಾ, US, ಬ್ರಾಜಿಲ್, ಆಸ್ಟ್ರೇಲಿಯಾ, ಇಂಡಿಯಾ, ಅರ್ಜೆಂಟೈನಾ. ಭಾರತ 7ನೇ ಸ್ಥಾನದಲ್ಲಿ. ಇನ್ನು ಚಿಕ್ಕ ರಾಷ್ಟ್ರಗಳು ವ್ಯಾಟಿಕನ್ ಸಿಟಿ, ಮೊನಾಕೋ, ನವ್ರು. ಇನ್ನು ಬೇರೆ ಬೇರೆ ಐಲ್ಯಾಂಡ್ಸ್ ಇದಾವೆ, ಅವುಗಳು ಬೇರೆ ಕಂಟ್ರೀಸ್ ಭಾಗವಾಗಿದ್ದಾವೆ. ಹಾಗಾಗಿ ನವ್ರು ಈಸ್ ಥರ್ಡ್ ಸ್ಮಾಲೆಸ್ಟ್ ಕಂಟ್ರಿ ಬೈ ಏರಿಯಾ ಆ್ಯಂಡ್ ಬೈ ಪಾಪ್ಯುಲೇಷನ್. ಕ್ವಶನ್ ನಂಬರ್ 7. ಸಾವಯವ ತ್ಯಾಜ್ಯದಿಂದ ಸಂಕುಚಿತ ಜೈವಿಕ ಅನಿಲ ಉತ್ಪಾದನೆಯನ್ನು ಉತ್ತೇಜಿಸಲು ಕೇಂದ್ರ ಸಚಿವ ಸಂಪುಟವು ಇತ್ತೀಚೆಗೆ ಯಾವ ಯೋಜನೆಗೆ ಅನುಮೋದನೆ ನೀಡಿದೆ? ವಿಚ್ ಸ್ಕೀಮ್ ವಾಸ್ ರೀಸೆಂಟ್ಲಿ ಅಪ್ರೂವ್ಡ್ ಬೈ ದ ಯೂನಿಯನ್ ಕ್ಯಾಬಿನೆಟ್ ಟು ಪ್ರಮೋಟ್ ಕಂಪ್ರೆಸ್ಡ್ ಬಯೋಗ್ಯಾಸ್ CBG ಪ್ರೊಡಕ್ಷನ್ ಫ್ರಮ್ ಆರ್ಗ್ಯಾನಿಕ್ ವೇಸ್ಟ್? ಮೊನ್ನೆ ಮಾತಾಡ್ತಾ ಇದ್ವಿ ಗೋಬರ್ಧನ್ ಅಂತ. ಕಳೆದ ಪಾರ್ಟ್ 5 ಪಾರ್ಟ್ 6 ಪಾರ್ಟ್ 7 ಐ ಡೋಂಟ್ ರಿಮೆಂಬರ್. ನೋಡಿ, ಗೋಬರ್ಧನ್ ಸ್ಕೀಮ್ ಬಗ್ಗೆ ಬಹಳ ಡೀಟೇಲ್ ಆಗಿ ಮಾತಾಡಿದ್ವಿ. ವೆಬ್ಸೈಟಲ್ಲಿ ಕೂಡ ಪ್ರಶ್ನೆಗಳು ಬಂದಾಗ ಒಂಚೂರು ರಿವಿಷನ್ ಮಾಡಿಕೊಡೋಣ ಅನ್ನೋ ಉದ್ದೇಶಕ್ಕೆ. ರಾಷ್ಟ್ರೀಯ ವೃತ್ತಾಕಾರದ ಜೈವಿಕ ಇಂಧನ ಯೋಜನೆ ಗೋಬರ್ಧನ್ ನ್ಯಾಷನಲ್ ಸರ್ಕ್ಯುಲರ್ ಬಯೋ ಎನರ್ಜಿ ಸ್ಕೀಮ್ ಆಗುತ್ತೆ. ಗೋಬರ್ಧನ್ ಇದರ ವಿಸ್ತೃತ ರೂಪವೇನು, ಇದನ್ನು ಹೇಗೆ ಯೂಸ್ ಮಾಡ್ಕೊಳ್ತಾರೆ, ಇದರಿಂದ ಏನು ಲಾಭ ನಮಗೆ ಅಂತಕ್ಕಂಥ ಎಲ್ಲ ಡೀಟೇಲ್ಸನ್ನು ಮಾತಾಡಿದ್ವಿ. ಗೋಬರ್ಧನ್ ಅಂದರೆ ಗ್ಯಾಲ್ವನೈಸಿಂಗ್ ಆರ್ಗ್ಯಾನಿಕ್ ಬಯೋ ಆಗ್ರೋ ರಿಸೋರ್ಸಸ್ ಧನ್. ಗ್ಯಾಲ್ವನೈಸಿಂಗ್ ಆರ್ಗ್ಯಾನಿಕ್ ಬಯೋ ಆಗ್ರೋ ರಿಸೋರ್ಸಸ್ ಧನ್, ಗೋಬರ್ಧನ್. ಇದೊಂದು ನ್ಯಾಷನಲ್ ಸರ್ಕ್ಯುಲರ್ ಬಯೋ ಎನರ್ಜಿ ಸ್ಕೀಮ್ ಆಗುತ್ತೆ. 23,731 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸಚಿವ ಸಂಪುಟ ಇತ್ತೀಚೆಗೆ ಅನುಮೋದನೆ ಕೊಟ್ಟಿದೆ. 2026-27ರಿಂದ 2035-36ರವರೆಗೆ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಅಡಿಯಲ್ಲಿ ಈ ಒಂದು ಸ್ಕೀಮ್ ಇಂಪ್ಲಿಮೆಂಟ್ ಆಗುತ್ತೆ. 2026-27ರಿಂದ 35-36 ಸುಮಾರು 10 ವರ್ಷಗಳ ಯೋಜನೆ ಆಗುತ್ತೆ. 23,000 ಕೋಟಿ ರೂಪಾಯಿಗಳನ್ನು ಗೋಬರ್ಧನ್ ಯೋಜನೆಗೆ ಕೊಟ್ಟಿದ್ದಾರೆ. ಏನು ಮಾಡ್ತಾರೆ ಇದರಿಂದ ಅಂದರೆ, ಕೃಷಿ ತ್ಯಾಜ್ಯ ಇರುತ್ತೆ, ದನದ ಸಗಣಿ ಇರುತ್ತೆ, ಒಂದಷ್ಟು ಮಣ್ಣು, ಪುರಸಭೆ ಸಾವಯವ ತ್ಯಾಜ್ಯ, ಇವುಗಳೆಲ್ಲವನ್ನು ಜೀವರಾಶಿಗಳನ್ನು ಸಂಕುಚಿತ ಜೈವಿಕ ಅನಿಲ ಮತ್ತು ಸಾವಯವ ಗೊಬ್ಬರವಾಗಿ ಪರಿವರ್ತಿಸುವ ಗುರಿಯನ್ನು ನಮ್ಮ ಗೋಬರ್ಧನ್ ಸ್ಕೀಮು ಒಂದು. ಇದಕ್ಕೆ 23,000 ಕೋಟಿ ರೂಪಾಯಿಗಳನ್ನು ಕೇಂದ್ರದ ಸರ್ಕಾರ ಅನುಮೋದನೆ ಕೊಟ್ಟಿದೆ. ಪೆಟ್ರೋಲಿಯಂ ಸಚಿವಾಲಯದ ಅಡಿಯಲ್ಲಿ ಈ ಒಂದು ಯೋಜನೆ ಜಾರಿಗೊಳ್ತಾ ಇದೆ. ಗೋಬರ್ಧನ್ ಸ್ಕೀಮ್, ಅದರ ವಿಸ್ತೃತ ರೂಪವೇನು, ಅದಕ್ಕೆ ಎಷ್ಟು ಕೋಟಿ ಕೊಟ್ಟಿದ್ದಾರೆ, ಯಾವ ಮಿನಿಸ್ಟ್ರಿ, ಏನಿದರ ಉದ್ದೇಶ, ಹೇಗೆ ಕಂಪ್ರೆಸ್ಡ್ ಗ್ಯಾಸ್ ಕ್ರಿಯೇಟ್ ಮಾಡ್ತಾರೆ ಅಥವಾ ಬಯೋಗ್ಯಾಸನ್ನು ಪ್ರೊಡಕ್ಷನ್ ಮಾಡ್ತಾರೆ ಅಂತಕ್ಕಂಥದ್ದು ತಿಳ್ಕೊಬೇಕು. ಕ್ವಶನ್ ನಂಬರ್ 8. ಮಹಾ ಜಲ ಕಾರ್ಯಕ್ರಮವು ಜಲಶಕ್ತಿ ಸಚಿವಾಲಯ ಮತ್ತು ಯಾವ ಸಂಸ್ಥೆಯ ಜಂಟಿ ಉಪಕ್ರಮವಾಗಿದೆ? ಮಹಾ ವಾಟರ್ ಪ್ರೋಗ್ರಾಮ್ ಇಸ್ ಎ ಜಾಯಿಂಟ್ ಇನಿಷಿಯೇಟಿವ್ ಆಫ್ ದ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಆ್ಯಂಡ್ ವಿಚ್ ಆರ್ಗನೈಸೇಷನ್? ಮಹಾ ವಾಟರ್ ಪ್ರೋಗ್ರಾಮ್ ಇಸ್ ಎ ಜಾಯಿಂಟ್ ಇನಿಷಿಯೇಟಿವ್ ಆಫ್ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಆ್ಯಂಡ್ ANRF, ಅನುಸಂಧಾನ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಮತ್ತು ಜಲಶಕ್ತಿ ಸಚಿವಾಲಯದ ಒಂದು ಉಪಕ್ರಮ ಮಹಾ ವಾಟರ್ ಪ್ರೋಗ್ರಾಮ್. ಯಾಕೆ ತಂದಿದ್ದಾರೆ ಇದು ನೋಡ್ಬೋದು. ಇತ್ತೀಚೆಗೆ ಒಂದು ಪೇಪರ್ ಪ್ರಪೋಸಲನ್ನು ಕೂಡ ಕಾಲ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಇದರ ಉದ್ದೇಶ ಏನಂದರೆ, ಮಹಾ ಅಂದರೆ ಮಿಷನ್ ಫಾರ್ ಅಡ್ವಾನ್ಸ್ಮೆಂಟ್ ಇನ್ ಐ ಇಂಪ್ಯಾಕ್ಟ್ ಏರಿಯಾಸ್. ಮಿಷನ್ ಫಾರ್ ಅಡ್ವಾನ್ಸ್ಮೆಂಟ್ ಇನ್ ಐ ಇಂಪ್ಯಾಕ್ಟ್ ಏರಿಯಾಸ್ ಮಹಾ ಈಸ್ ಅನ್ ಅನುಸಂಧಾನ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಪ್ರೋಗ್ರಾಮ್ ಆಗುತ್ತೆ. ಅದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಂಶೋಧನೆಯನ್ನು ಪ್ರೋತ್ಸಾಹ. ಅದೇ ರೀತಿಯಾಗಿ ಜಲ ವಿಚಾರದಲ್ಲಿ ಅಂದರೆ ವಾಟರ್ ಪ್ರೋಗ್ರಾಮಲ್ಲಿ 1 ಜೂನ್ 2026ರಿಂದ
ಲಾಂಚ್ ಆಗಿದೆ. ಮಿನಿಸ್ಟ್ರಿ ಆಫ್ ಜಲಶಕ್ತಿ ಮತ್ತು ANRF ನಡುವೆ ಜಲ ವಿಚಾರಕ್ಕೆ ಅಂದರೆ ನೀರಿನ ವಿಚಾರಕ್ಕೆ ಹೆಚ್ಚಿನ ಸಂಶೋಧನೆಯನ್ನು ಮಾಡೋದಕ್ಕೆ ಮಹಾ ವಾಟರ್ ಮಿಷನ್ ಅನ್ನು ತರ್ತಾರೆ. ಈ ಕಾರ್ಯಕ್ರಮವು ಜಲಸಂಪನ್ಮೂಲಗಳ ಮೌಲ್ಯಮಾಪನ, ಸುಸ್ಥಿರ ನಿರ್ವಹಣೆ, ಕುಡಿಯುವ ನೀರು, ನೀರಿನ ಗುಣಮಟ್ಟ, ಮಾನವ ಹಾಗೂ ಪರಿಸರ ಆರೋಗ್ಯ, ನೀರಿನ ಬಳಕೆಯ ದಕ್ಷತೆ ಮತ್ತು ಸರ್ಕ್ಯುಲಾರ್ ಎಕಾನಮಿ, ಹವಾಮಾನ ಸ್ಥಿತಿ ಸ್ಥಾಪಕತ್ವ, ಹೊಂದಾಣಿಕೆಗಳ ಮೇಲೆ ಹೆಚ್ಚಿನ ರಿಸರ್ಚನ್ನು ಮಾಡೋದಕ್ಕೆ ಇವತ್ತು ಮುಂದೆ ಬರ್ತಾ ಇದೆ. ಹಾಗಾಗಿ ಈಗ ದೇಶ 2047ರ ವೇಳೆಗೆ ಅಭಿವೃದ್ಧಿ ಹೊಂದಬೇಕು ಅಂದರೆ ಬರೀ ಒಂದು ಆ್ಯಂಗಲಲ್ಲಿ ನಾವು ಯೋಚನೆ ಮಾಡಬಾರ್ದು. ನೋಡಿ ಎಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ನೀರಿನ ವಿಚಾರವಾಗಿ ಕೂಡ ರಿಸರ್ಚನ್ನು ಮಾಡೋದಕ್ಕೆ ಇವತ್ತು ಪ್ರೋತ್ಸಾಹವನ್ನು ಕೊಡ್ತಾ ಇದೆ ANRF, ಅನುಸಂಧಾನ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್, ಮಿನಿಸ್ಟ್ರಿ ಆಫ್ ಜಲಶಕ್ತಿ. ಯಾವ ಇನಿಷಿಯೇಟಿವ್ ಅಂದರೆ ಮಹಾ ವಾಟರ್ ಇನಿಷಿಯೇಟಿವ್, ಮಹಾ ವಾಟರ್ ಪ್ರೋಗ್ರಾಮ್ ಇನಿಷಿಯೇಟಿವ್ ಅಂದರೆ ಮಿಷನ್ ಫಾರ್ ಅಡ್ವಾನ್ಸ್ಮೆಂಟ್ ಇನ್ ಹೈ ಇಂಪ್ಯಾಕ್ಟ್ ಏರಿಯಾಸ್, ಅನುಸಂಧಾನ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್. ಕ್ವಶನ್ ನಂಬರ್ 9. ಇತ್ತೀಚೆಗೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ನಡೆದ ಗ್ರ್ಯಾಂಡ್ ಚೆಸ್ ಟೂರ್ ಸೇಂಟ್ ಲೂಯಿಸ್ ರ್ಯಾಪಿಡ್ ಮತ್ತು ಬ್ಲಿಟ್ಜ್ 2026 ಪ್ರಶಸ್ತಿಯನ್ನು ಯಾವ ಭಾರತೀಯ ಚೆಸ್ ಆಟಗಾರ ಗೆದ್ದುಕೊಂಡಿದ್ದಾರೆ? ವಿಚ್ ಇಂಡಿಯನ್ ಚೆಸ್ ಪ್ಲೇಯರ್ ರೀಸೆಂಟ್ಲಿ ವನ್ ದ ಗ್ರ್ಯಾಂಡ್ ಚೆಸ್ ಟೂರ್ ಸೇಂಟ್ ಲೂಯಿಸ್ ರ್ಯಾಪಿಡ್ ಅಂಡ್ ಬ್ಲಿಟ್ಜ್ 2026 ಟೈಟಲ್ ಇನ್ ಅಮೆರಿಕಾ? ಅಮೆರಿಕಾದಲ್ಲಿ ಇತ್ತೀಚೆಗೆ ಗ್ರ್ಯಾಂಡ್ ಚೆಸ್ ಟೂರ್ ನಡೀತು. ಇಲ್ಲಿ ಸೇಂಟ್ ಲೂಯಿಸಲ್ಲಿ ಯಾವುದು ರ್ಯಾಪಿಡ್ ಚೆಸ್ ಮತ್ತು ಬ್ಲಿಟ್ಜ್ ಚೆಸ್ ಇವೆರಡೂ ಕ್ಯಾಟಗರಿಯಲ್ಲಿ ಯಾರು ಗೆದ್ದರು ಅಂದರೆ ನಮ್ಮ ದೇಶದ ಪ್ರಜ್ಞಾನಂದಗೆ ಚಾಂಪಿಯನ್ ಕಿರೀಟ. ಸೇಂಟ್ ಲೂಯಿಸ್ ರ್ಯಾಪಿಡ್ ಮತ್ತು ಬ್ಲಿಟ್ಜ್ ಟೂರ್ನಿಯಲ್ಲಿ ಭಾರತದ ಚೆಸ್ ತಾರೆ ಪ್ರಜ್ಞಾನಂದ ಗೆದ್ದಿದ್ದಾರೆ. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದ ಅವರು ಸೇಂಟ್ ಲೂಯಿಸ್ ರ್ಯಾಪಿಡ್ ಮತ್ತು ಬ್ಲಿಟ್ಜ್ ಟೂರ್ನಿಯಲ್ಲಿ ಮೊದಲ ಬಾರಿ ಪ್ರಶಸ್ತಿಯನ್ನು ಗೆದ್ದುಕೊಂಡ್ರು. 20 ವರ್ಷ ವಯಸ್ಸಿನ ಪ್ರಜ್ಞಾನಂದರವರು ಬೇರೆ ಬೇರೆಯವ್ರನ್ನ ಸೋಲಿಸಿದ್ದಾರೆ. ಅದರಲ್ಲೂ ಉಜ್ಬೇಕಿಸ್ತಾನದ ಜಾವೋಕಿರ್ ಸಿಂದರೋವ್ ಕೂಡ ಇದ್ದಾರೆ. ಅವರು 2ನೇ ಸ್ಥಾನವನ್ನು ಪಡೆದರು. ಜಾವೋಕಿರ್ ಸಿಂದರೋವ್ ಅವರು ಈಗ ಇದೇ ನವೆಂಬರಲ್ಲಿ ನಡೆಯುವ ವಿಶ್ವ ಚಾಂಪಿಯನ್ಶಿಪ್ಪಲ್ಲಿ ನಮ್ಮ ದೇಶದವರಾದ ಡಿ ಗುಕೇಶ್ ಅವರಿಗೆ ಚಾಲೆಂಜರ್ ಆಗಿದ್ದಾರೆ. ಕಳೆದ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ನಾನು. ಹಾಗೆಯಾಗಿ ಅಮೆರಿಕದ ಸೇಂಟ್ ಲೂಯಿಸಲ್ಲಿ ನಡೆದ ಸೇಂಟ್ ಲೂಯಿಸ್ ರ್ಯಾಪಿಡ್ಸ್ ಆ್ಯಂಡ್ ಬ್ಲಿಟ್ಜ್ ಟೂರ್ನಮೆಂಟಲ್ಲಿ ಯಾರು ಗೆದ್ದಿದ್ದಾರೆ ಅಂದರೆ ಪ್ರಜ್ಞಾನಂದರವರು ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಕ್ವಶನ್ ನಂಬರ್ 10. ಇತ್ತೀಚೆಗೆ ಸುದ್ದಿಯಲ್ಲಿರುವ ತೋಟಿ ಸಮುದಾಯವು ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ತೋಟಿ ಕಮ್ಯುನಿಟಿ ರೀಸೆಂಟ್ಲಿ ನ್ಯೂಸ್ ಪ್ರೈಮರ್ಲಿ ಫೌಂಡ್ ಇನ್ ವಿಚ್ ಸ್ಟೇಟ್? ತೆಲಂಗಾಣದಲ್ಲಿ ಕಂಡುಬರ್ತಕ್ಕಂಥ ತೋಟಿ ಟ್ರೈಬಲ್ ಕಮ್ಯುನಿಟಿ ಎಕ್ಸ್ಟಿಂಕ್ಷನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ತೋಟಿ ಬುಡಕಟ್ಟು ಸಮುದಾಯವು ತನ್ನ ಕ್ಷೀಣಿಸುತ್ತಿರುವ ಜನಸಂಖ್ಯೆ ಮತ್ತು ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳ ಕುರಿತಾದ ವಿಚಾರವಾಗಿ ಇವತ್ತು ಕಳವಳವನ್ನು ಕಾಣಿಸ್ತಾ ಇದೆ, ಗಮನ ಸೆಳೀತಾ ಇದೆ. ತೋಟಿ ಆರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಆ್ಯಂಡ್ ಒನ್ ಆಫ್ ದ PVTG, ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್. ಅಂದರೆ PVTGಗಳಂದ್ರೆ ಏನು? ವಿಶೇಷ ದುರ್ಬಲ ಬುಡಕಟ್ಟು ಗುಂಪುಗಳು ಅಂತ ಕರಿತೀವಿ. ಅಂದರೆ ಶೆಡ್ಯೂಲ್ಡ್ ಟ್ರೈಬ್ಸಲ್ಲೇ ಬಹಳ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥದ್ದು, ಸಾಮಾನ್ಯ ಜನರಿಂದ ದೂರ ಇದ್ದು ಜೀವನವನ್ನು ಮಾಡ್ತಾ ಇರ್ತಾಯಿದ್ರೆ, ಸೊ ಅಂಥವ್ರನ್ನ ನಾವು PVTG ಅಂತ ಕರಿತೀವಿ. ಅವರು ಇತ್ತೀಚೆಗೆ ಆದಿಲಾಬಾದ್ ಪ್ರದೇಶದಲ್ಲಿ ಏನು ಜೀವನ ಮಾಡ್ತಾ ಇದ್ದಾರೆ, ಇತ್ತೀಚಿನ ಸುದ್ದಿ ಪ್ರಕಾರ ಅವರ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಹಾಗಾಗಿ ಕೇವಲ ಅವರ ಜನಸಂಖ್ಯೆ 4811 ಇದೆ ಅಂತೆ. ಅಂದರೆ ಆ ಸಮುದಾಯದವರು ಬಹಳ ಕಡಿಮೆ ಇದ್ದಾರೆ ಅಂತಕ್ಕಂಥ ಇಂತಹ ವಿಚಾರಗಳನ್ನು ನಾವು ಭಾರತದ ಬುಡಕಟ್ಟು ಜನಾಂಗಗಳು ಕ್ಲಾಸ್ ನಂಬರ್ 216, ಕ್ಲಾಸ್ ನಂಬರ್ 217 2 ವಿಡಿಯೋದಲ್ಲಿ ಮಾತಾಡಿದ್ವಿ. PVTG ಅಂದ್ರೇನು, ಯಾವ್ಯಾವ ರಾಜ್ಯದಲ್ಲಿದ್ದಾರೆ ಮತ್ತು ಒಟ್ಟಾರೆ ಶೆಡ್ಯೂಲ್ಡ್ ಟ್ರೈಬ್ಸ್ ಎಷ್ಟಿದ್ದಾರೆ, ಯಾವ ರಾಜ್ಯದಲ್ಲಿ ಹೆಚ್ಚಿದ್ದಾರೆ, ಅತಿ ದೊಡ್ಡ ಟ್ರೈಬಲ್ ಗ್ರೂಪ್ ಯಾವುದು, ಅತಿ ಚಿಕ್ಕದು ಯಾವುದು, ಹೀಗೆ ಕರ್ನಾಟಕದ ಯಾವುದು ಅಂತ ಕ್ಲಾಸ್ ನಂಬರ್ 229 ಮಾತಾಡಿದ್ದೀವಿ. ಇವೆಲ್ಲ ನೋಡಬೇಕು. ಸೊ ನೋಡಿ ನಿಮ್ಮ ಸಿದ್ಧತೆಯನ್ನು ಮಾಡ್ಕೊಳ್ರಿ ಅಂತ ಹೇಳ್ತಾ ಇದು ಕ್ಲಾಸ್ ನಂಬರ್ 1231 ಆಗಿತ್ತು ಮತ್ತು ಆಗಸ್ಟ್ 2026 ಪಾರ್ಟ್ 9 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿತ್ತು. ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು.